ಆ, ನಮಸ್ಕಾರ ವೀಕ್ಷಕರೇ. TV66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಕಾನಾಳ ಗ್ರಾಮಕ್ಕೆ. ನಮ್ಮೂರು ಸುದ್ದಿನ ಮಾಡಲಿಕ್ಕೆ ಕಾನಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಬಸನ ಬಾಗೇವಾಡಿ ತಾಲೂಕಿನ ಕಾನ್ಯಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಶೌಚಾಲಯದ ಕೊರತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯೇ ಸರಿಯಾಗಿಲ್ಲ. ಇದರಿಂದ ಮಕ್ಕಳ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟಾಗಿದೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ಇಲ್ಲದಿರುವುದರಿಂದ ಜನರು ದನ ಕರುಗಳನ್ನು ಅಲ್ಲೇ ಕಟ್ಟುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ವಿಪರೀತವಾಗಿದೆ. ಪ್ರತಿ ಮನೆಗೂ ಜೆಜೆಎಂ ಯೋಜನೆಯ ನಳಗಳಿವೆ, ಅದರಲ್ಲಿ ಕುಡಿಯುವ ನೀರು ಮಾತ್ರ ಬರುತ್ತಿಲ್ಲ. ಗ್ರಾಮಸ್ಥರು ಬೋರ್ವೆಲ್ಗಳಲ್ಲಿ ಬರುತ್ತಿರುವ ಕಲುಷಿತ ನೀರನ್ನು ಕುಡಿದು ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮಸ್ಥರು ಮನೆಯ ನಿರ್ಮಿಸಲು ಮೇಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಗ್ರಾಮದಲ್ಲಿ ಒಂದೇ ಒಂದು ಸರಕಾರಿ ಮನೆ ನಿರ್ಮಾಣವಾಗಿಲ್ಲ. ಕಾನ್ಯಾಳ ಗ್ರಾಮದಿಂದ ಹೊರಹೋಗುವ ಎಲ್ಲಾ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ. ಗ್ರಾಮಸ್ಥರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿ TV66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಬೇಡಿಕೆ ಇಟ್ಟಿದ್ದಾರೆ. ಹಾಗೆ ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆಗಳಿಲ್ಲದ ಕಾರಣ ಚರಂಡಿ ನೀರು ನಿಂತುಕೊಂಡಿದ್ದು ಸೊಳ್ಳೆಗಳ ಹೆಚ್ಚಳದಿಂದ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಎಲ್ಲ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ TV66 ಕನ್ನಡ ನ್ಯೂಸ್ ಮೂಲಕ ಸರಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಹೀಗಿದೆ: ಚರಂಡಿ ಮತ್ತು ಸ್ವಚ್ಛತಾ ವ್ಯವಸ್ಥೆ ತಕ್ಷಣ ಸುಧಾರಿಸಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಬೇಕು. ಮನೆಯಿಲ್ಲದವರಿಗೆ ಮನೆ ನಿರ್ಮಿಸಿಕೊಡಬೇಕು. ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ಶೌಚಾಲಯಗಳನ್ನು ನಿರ್ಮಿಸಬೇಕು. ಅಂಗನವಾಡಿ ಕೇಂದ್ರದಲ್ಲಿ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು. ಕುಡಿಯುವ ನೀರು ಮತ್ತು ಸಿಸಿ ರಸ್ತೆ ವ್ಯವಸ್ಥೆಯನ್ನು ಶೀಘ್ರ ಒದಗಿಸಬೇಕು. ಗ್ರಾಮಸ್ಥರ ಧ್ವನಿಯನ್ನು ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮಕ್ಕೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಅವರು ವಿನಂತಿ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ. TV66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಕಾನಾಳ ಗ್ರಾಮಕ್ಕೆ. ನಮ್ಮೂರು ಸುದ್ದಿನ ಮಾಡಲಿಕ್ಕೆ ಕಾನಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ಊರಾಗ ಶೌಚಾಲಯ ಹೆಣ್ಮಕ್ಳು ಶೌಚಾಲಯ ಪ್ರಾಬ್ಲಮ್, ಆಮೇಲೆ ನೀರಿನ ಜಜಾಮ ಸರಿಯಾಗಿಲ್ಲ, ಆಮೇಲೆ ಸ್ವಲ್ಪ ಕೊರತೆ ಅದ ನೀರಿಂದು. ಜಜಾಮ ಮನಿಗೆ ಜಜಾಮ್ ಇನ್ನೂ ತೇಲಿಲ್ಲ. ಹೆಣ್ಮಕ್ಳು ಶೌಚಾಲಯಕ್ಕೆ ಭಾಳ ಪ್ರಾಬ್ಲಮ್ ನಮ್ಮೂರಾಗ. ಇವೆರಡು ಭಾಳ ಕೊರತೆ ಅದ. ಒಂದು ಸ್ವಲ್ಪ ಸಹಾಯದಾನ ಇಲ್ಲ ನಮ್ಮೂರಿಗೆ, ಅಷ್ಟೇ, ಮತ್ತೇನಿಲ್ಲ. ಮತ್ತೇನು ಸಿಸಿ ರೋಡ್ಗಳ ವ್ಯವಸ್ಥೆ ಇಲ್ಲ. ಸಿಸಿ ರೋಡ್ಗಳು ಅರ್ಧ ಊರ್ ಆಗ್ಯದ, ಅರ್ಧ ರೋಡ್ ಆಗಿಲ್ಲ. ಅರ್ಧ ಊರ್ ಆಗ್ಯದ, ಅರ್ಧ ರೋಡ್ ಆಗಿಲ್ಲ. ಮತ್ತೆ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆನೂ ಜರ ತೊಡೆ ಆಗ್ಯದ, ಭಾಳ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಆಗ್ಯದ್ರಿ. ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಏನ್ರಿ? ದೇವಸ್ಥಾನನು ಜರ ಈಗ ಇಂಪ್ರೂವ್ ಆಗಿ ನಡೆದಾವ ಸಣ್ಣಗ. ನಮ್ಮ ಊರಲ್ಲೇನೆ ಹಂಗ ನಡೆದಾವ, ಸಣ್ಣಗ ನಡ್ಸೇವ. ದೇವಸ್ಥಾನ ನಡ್ಸೇವ ಹಂಗ. ಹೌದ್ರಿ. ಅಂದ್ರೆ ಇಲ್ಲಿ ಶೌಚಾಲಯ ಸಮಸ್ಯೆ ಅದ್ರಿ? ಶೌಚಾಲಯ ಹೆಣ್ಮಕ್ಳಿಗೆ ಬಹುತ್ ಪ್ರಾಬ್ಲಮ್. ಎಲ್ಲ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ತಾರೆ ಹೆಣ್ಮಕ್ಳು. ಭಾಳ ಪ್ರಾಬ್ಲಮ್ ಅದ್ರಿ ಹೆಣ್ಮಕ್ಳಿಗೆ. ತೊಂದ್ರೆ ಅದ್ರಿ. ನೀರಿನ ಜಜಾಮ್ ನೀರಿಂದು ಕುಡಿ ನೀರಿಂದು ಸಮಸ್ಯೆ. ಜಜಾಮ್ ನೀರಿಂದು ಆರ್ಸಿಲ್ಲ, ಮನಿಗೆ ಇನ್ನೂ ಆರ್ಸಿಲ್ಲ. ಅಂದ್ರ ನಳ ಹಾಕ್ಸಿಲ್ರಿ? ಇನ್ನು ನಳ ಹಾಕ್ಸಾರ್ ಕರೆ ವರ್ಕ್ ಸರಿಯಾಗಿಲ್ಲ. ಅಂದ್ರೆ ನೀರ್ ಬರಲ್ರಿ? ನೀರ್ ಬರಲ್ಲ. ಅವೇ ಹಳೆ ನಿಮ್ ಪೈಪಿಗೆ ನೀರ ಅವೇ ಸರಿಯಾಗಿ ಬರ್ತಾವ ಅಷ್ಟೇ. ಹಳೆ ಪೈಪಿ ನೀರ್ ಬರ್ತಾವ, ಅವು ಇವು ಬಿಟ್ಕೋತ ಹೊಂಟಾರ. ಅವೇ ನೀರ್ ಕುಡಿತೀರೇನ್ರಿ? ಅಂತಾವ್ ಕುಡಿತೇವ್, ಮತ್ತೆ ಏನ್ ಮಾಡಲ್ಲ, ಸಾನಿಗಿಸಿ ಕುಡಿತೇವ್. ಹಂಗ ನೀರ್ ಚಲೋ ಬರ್ತಾವೇನ್ರಿ? ನೀರ್ ಚಲೋ ಬರ್ತಾವ ಸರ್. ಬೋರಿನ ನೀರ ಬರ್ತಾವ. ಬೋರಿನ ನೀರೇ ಕುಡಿತೀರಿ? ಬೋರಿನ ನೀರ ಕುಡಿತೀವಿ. ಎಷ್ಟ್ ದಿನಕ್ಕೊಮ್ಮೆ ಬಿಡ್ತಾರೆ? ದಿವಸ ಬಿಡ್ತಾರೆ, 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಹಿಂಗ ಬರ್ತಾವ, ಬಿಡ್ತಾರೆ. ಆದ್ರೇನ ಜೆಜೆಎಂ ನೀರಿನ ವ್ಯವಸ್ಥೆ ಜಜಾಮ್ ವರ್ಕ್ ಸರಿಯಾಗಿಲ್ಲ. ಶೌಚಾಲಯ ಆಗ್ಬೇಕು, ಒಂದು 3 ಶೌಚಾಲಯ ಆಗ್ಬೇಕು. ಸಾರ್ವಜನಿಕ ಶೌಚಾಲಯ? ಸಾರ್ವಜನಿಕ ಶೌಚಾಲಯ ಆಗ್ಬೇಕು. ಅವು ಕಾಲಮ್ ಹಾಕಿ ಮಾಡ್ತಾರಲ್ಲ, ನಾವೆಲ್ಲ ಜಾಗ ತೋರಿಸ್ತೀವಿ. ಆ ಜಾಗಕ್ಕೆ ಬಂದು ಅವರು ಸೂಚನೆ ಕೊಡ್ಬೇಕು, ಮತ್ತೆ ಕೆಲಸ ಮಾಡ್ಬೇಕು. ಅವರು ಅಧಿಕಾರಿಗಳು ಒಬ್ರು ಕೆಲಸ ಮಾಡ್ತಾ ಇಲ್ಲ, ಹೇಳಿ ಸಾಕಾಗಿದೆ. ಒಂದು ಎಲ್ಲಿ ಶಿವ ಸಾಹೇಬ್ರಿಗೆ ಲೆಟರ್ ಕೊಟ್ಟಿವಿ, ಮತ್ತ ಹೊಳ್ಳಿ ತಾಲೂಕ್ ಪಂಚಾಯತಿ ಶಿವ ಸಾಹೇಬ್ರಿಗೆ ಲೆಟರ್ ಕೊಟ್ಟಿವಿ, ಮತ್ತ ಅವ್ರು ಬರ್ತಾ ಇಲ್ಲ. ಮತ್ತೆ ಮೇಲಾಗಿ ಏನೈತಿ ಗ್ರಾಮ ಪಂಚಾಯತಿ PDO ಸಾಹೇಬ್ರಿಗೆ ಕೊಟ್ಟಿವಿ, ಅವರು ಬರ್ತಾ ಇಲ್ಲ. 3-4 ಮಂದಿ PDOಗಳು ಬಂದ್ ಆದ್ರು ಒಟ್ಟ ಗಮನಕ್ಕೆ ಬರ್ತಾ ಇಲ್ಲ ಅವರು.
ಮತ್ತು ಈಗ ನಮ್ಮಲ್ಲಿ ಕೇವಲ ಬಡ ಕುಟುಂಬಗಳಿಗೆ ಮನೆ ಇಲ್ಲ, ಮನೆ ವ್ಯವಸ್ಥೆ ಮಾಡಲಿಲ್ಲ ಅವರು. ಅಂದ್ರೆ ಮನೆಗಳ ವ್ಯವಸ್ಥೆ ಆಗಿಲ್ಲ ಒಟ್ಟವರೆಗೆ. ಏನೂ ಒಂದು ಮನೆ ಬರಲಿಲ್ಲ. ಹ್ಮ್. ಇವತ್ತಿನ ಮಟ್ಟಕ್ಕೆ 10 ಮನೆ, ಒಂದು 10 ವರ್ಷ ಆಯ್ತು ಮನೆ ಒಟ್ಟು ಯಾರಿಗೆ ಹಾಕಿಲ್ಲ. ಹಿಂಗಾಗಿ ಅಧಿಕಾರಿಗಳು ಏನೈತಿ ಬೋಗಸ್ ಬಿಲ್ ಎತ್ತೋದು ಮಾಡ್ತಾರೆ. ಇವೆಲ್ಲ ನಮ್ಮಲ್ಲಿ ಡಿಟೇಲ್ಸ್ ಮಾಹಿತಿ ಅದಾವು, ಎಲ್ಲ ತಗೊಂಡೇನು, ಆದ್ರೂ ಕೂಡ ಅವರು ಏನು ಗಮನಕ್ಕೆ ಬರ್ತಾ ಇಲ್ಲ. ನಾವೆಲ್ಲರೂ ಅದ್ರ ಕೇಳ್ತಾ ಇದೀವಿ, ಪೂರಾ ಶಿಸ್ತಿರಸ್ತ ಆಗ್ಬೇಕಾಯ್ತು, ಅಲ್ಲಿ ಶಿಸ್ತಿರಸ್ತ ಮಾಡಾಕ್ತಾ ಇಲ್ಲ ಅವರು. ಇದು ರಸ್ತೆ ಹೊಡ್ಯಾರಲ್ರಿ ಇದಕ್ರಿ? ಇದು ನೀತಿ ಜೈಜಾಮ್ ಸಲುವಾಗಿ ಹೊಡೆದಾರ, ಇದು ಹಾಳಿ ಮಾಡಿ ಹಾಕಾಕ್ತಾರಿಲ್ಲ ಇವರು. ಒಳ್ಳೆ ಹಾಕಾಗ್ತಾರಲ್ರಿ? ಹಾಕಾಕ್ತಾರಿಲ್ಲ. ನೀರಿನ ವ್ಯವಸ್ಥೆ ಬರ್ತೇನ್ರಿ ನಡುವೆ? ಎಲ್ಲಿದ್ರು ಈಗ ಮಾಡಾಕತ್ತಾರ ಬಂದು. ನಾವು ಅಲ್ಲಿ ಶಿವ ಸಾಹೇಬ್ರ ಲೆಟರ್ ಕೊಟ್ಟಾಗ ಅವಾಗ ಬಂದು ಈಗ ಮಾಡಾಕತ್ತಾರ. ಅದು ಏನ ಪೂರಾ ಅಲ್ಲಿ ಅಗಸ್ಯಾಗ ಅಲ್ಲಿನೂ ಕೆಲಸ ಅರ್ಧಂಬರ್ದಾಗಿದೆ. ಮತ್ತೆ ಕೆಲವೊಂದು ಹಳ್ಳಿ ಉಣ್ಯಾಗ ನೀತಿ ಶಿಸ್ತಿರಸ್ತೆ ಇಲ್ಲ, ಕುಡಿ ನೀರಿನ ಸಮಸ್ಯೆ ಬಹಳ ಗಂಭೀರ ಇದೆ. ಮತ್ತೆ ಗ್ರಾಮದಿಂದ ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲಾ ರಸ್ತೆಗಳು ಹದಗೆಟ್ಟು ಹೋಗ್ಯಾವ. ಎಲ್ಲಾ ರಸ್ತೆಗಳು ಎಲ್ಲ ಹಾಡಿ ಬಿಟ್ಟಾರ, ಹದಗೆಟ್ಟು ಹೋಗ್ಯಾವ. ಮತ್ತೆ ಇವು ಹೊಲಕ್ಕೆ ಹೋಗುವ ರಸ್ತೆ ಹೊಸದಕ್ಕೆ ಮಾಡಾಕ್ತಿಲ್ಲ. ಮತ್ತೆ ಇದು ನಮ್ಮಲ್ಲಿ ಶಾಲೆಯಿಂದ ರೋಡ್ಗೆ ಹೋಗ್ತದ, ಅದು ಕಾನಲ್ ಟು ರೋಡ್ಗೆ ಆ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಮಾಡ್ತಾ ಇಲ್ಲ. ಇಲ್ಲಿ ಸಂಕಲ ಟು ಅಗಸ್ಬಳ ಹೋಗ್ತದ, ಆ ರಸ್ತೆಗೆ ಯಾರು ಗಮನಕ್ಕೆ ಕೊಡ್ತಾ ಇಲ್ಲ. ರೋಡ್ ಕೆಟ್ಟು 10 ವರ್ಷ ಆಯ್ತು, ಹದಗೆಟ್ಟು ಹೋಗ್ಯದ, ಅದು ಮಾಡ್ತಾ ಇಲ್ಲ. ಹಿಂಗಾಗಿ ಎಲ್ಲಾ ಅಧಿಕಾರಿಗಳಿಗೆ ಲೆಟರ್ ಕೊಟ್ಟು ಸಾಕಾಗ್ಯದ. ನಾವು ಈ ಶಾಸಕರು ಕೇಳಿದ್ವಿ, ಶಾಸಕರು ಅದನ್ನ ಹೇಳಿದ್ರು, ಮಾಡ್ತೀವ್ರಿ, ಇನ್ನ ಬಂದಿಲ್ಲ, ಇವೊಂದು ಹಾಕಿವ್ ನಿಮ್ಮ ಊರಿಗೆ ಅಂತ ಹೇಳ್ತಾರ. ಯಾವ್ದು ಯೋಜನೆ ಇಲ್ಲ. ಒಟ್ಟು ನಿಮ್ ಊರಿಂದ ಎಲ್ಲೇ ಹೊರಗಡೆ ಹೋದ್ರು ರಸ್ತೆಗಳು ಎಲ್ಲಾ ಸಂಪೂರ್ಣ ಹಾಳಾಗ್ಯಾವ್ರಿ. ಎಲ್ಲಾ ಹಾಳಾಗ್ಯಾವ್ರಿ. ಯಾವ್ದು ಡಾಂಬರ್ ರೋಡ್ ಆಗಿಲ್ಲ. ಅಧಿಕಾರಿಗಳು ಬಂದ್ ಮಾಡ್ತಾ ಇಲ್ಲ. ಏನ್ ಮಾಡುದು ಹೇಳ್ರಿ, ಅವ್ರಿಗೆ ನಾವು ಲೆಟರ್ 20 ಸರಿ ಕೊಟ್ರು ಬರ್ತಾ ಇಲ್ಲ ಅವರು. ಏನ್ ಮಾಡುದು, ಸಾಕಾಗ್ಯದ. ಕೇಳಿ ಭೇಟಿ ನಾವು ಪಂಚಾಯತಿಯಿಂದ ಕಸದ ಗಾಡಿ ಪಂಚಾಯತಿನ ಕಸ ಗಾಡಿನಿಲ್ಲ, ಯಾರು ಇಲ್ಲ. ಒಬ್ಬ ಕೆಮ್ಮಳ ಕಸ ಬಿಡ್ತಾರ, ಒಬ್ಬಕ್ಕೆ ಕರೆ ಮತ್ತೆ ಯಾರಿಲ್ಲ. ಕಸ ಗಾಡಿ ಬರ್ತಾ ಅಂತಂದ್ರೆ ಕಸ ಗಾಡಿ ಬರ್ಲಿಲ್ಲ. ನಮ್ ಕಡೆ ಏನೈತಿ ಗರ್ಪಟಿ ಎತ್ಕೊಂಡಕ್ಕಾರ, ಅವ್ರ ಕೆಲಸ ಮಾಡ್ತಾ ಇಲ್ಲ. ಏನ್ ಮಾಡುದು, ಗರ್ಪಟಿ ಎಲ್ಲ ತುಂಬ್ತೀರಿ. ಈಗ ನೋಡ್ರಿ 5 ವರ್ಷ ಆಯ್ತು, ಅಧ್ಯಕ್ಷನೂ ಮಾಡ್ತಾ ಇಲ್ಲ, ಪಿಡಿಒನು ಮಾಡ್ತಾ ಇಲ್ಲ. ಒಂದ್ ಕೆಲಸ ಯಾರು ಮಾಡ್ತಾ ಇಲ್ಲ ಅಧಿಕಾರಿಗಳು. ಹಿಂಗಾಗಿ ಅವ್ರಿಗೆ ನಾವು ಲೆಟರ್ ಕೊಟ್ಟು ಸಾಕಾಗ್ಯದ. ಮತ್ತ್ 20-30 ಮಂದಿ ಹೋಗಿ ಬಂದಿವಿ. ಆಯ್ತ್ರಿ ಮಾಡ್ತೇವ್ರಿ, ಬರೀ ಇದು ಬೋಗಸ್ ಹೇಳ್ಕೊತಾಬಿಟ್ರು. ಹೋಗಿ ಪಂಚಾಯತಿ ಅಧಿಕಾರಿಗಳು ಹೇಳಿದ್ರು ಕೂಡ ನಿರ್ಲಕ್ಷ್ಯ ಮಾಡ್ಯಾರ. ಅಧಿಕಾರಿಗಳು ಹೇಳಿದ್ರು ಮಾಡ್ತಾ ಇಲ್ಲ. ನಾವು ಊರಾಗ ಏನೈತಿ ರೈತರು ಹೋಯ್ತರು ಮಾಡ್ತಾ ಇಲ್ಲ ಅವರು. ಇಲ್ಲಿ ರೈತರಿಗೆ ನೀರಿನ ವ್ಯವಸ್ಥೆ ಅದೇನ್ರಿ? ಎಲ್ಲಿದ್ರಿ ನೀರಿನ ವ್ಯವಸ್ಥೆ? ಕೆನಲ್ ಬಂದಿಲ್ಲ, ಒಂದು ಕೆನಲ್ ಇಲ್ಲೇ ನಮ್ಮಲ್ಲಿ ಬಂದಿಲ್ಲ. ಅಂದ್ರೆ ನೀರಿನ ವ್ಯವಸ್ಥೆ ಇಲ್ರಿ ಹೊರಗಳಿಗೆ? ಏನು ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಊರಾಗ ರೇಷನ್ ಕೊಡ್ತಾರೆ, ಕರೆಕ್ಟಾಗಿ ರೇಷನ್ ಕೊಡ್ತಾರೆ. ಚರಂಡಿ ಸಮಸ್ಯೆ ಅದ ಜಾಸ್ತಿ. ಚರಂಡಿ ನೋಡಿ ಸರ್ ಹೆಂಗ ಒಟ್ಟ ಮಾಡ್ತಾ ಇಲ್ಲ ಅವ್ರು. ಒಟ್ಟ ಕ್ಲೀನ್ ಮಾಡಿಲ್ರಿ ಅಡಿ ಮತ್ತೆ 6 ತಿಂಗಳ ಮಾಡಿಲ್ಲ ಯಾರು. ಬಂದ್ ಮಾಡ್ಬೇಕ್ರಿ, ಅವ್ರು ಮಾಡ್ತಾ ಇಲ್ಲ. ಏನ್ ಮಾಡಿದ್ರಿ, ಬರೇ ನಾವು ಹೋಗಿ ಕೇಳ್ಗಣಿ ಅಮ್ಮಂತರಿಗೆ ಆಯ್ತ್ರಿ ಮಾಡ್ತೀವಿ ಹೇಳ್ತಾರ, ಕಳ್ತಾರ. ಇಲ್ಲಿ ಚರಂಡಿನ ಸೊಳ್ಳೆಗಳಾದ್ರೆ ಪುಡಿ ಹೊಡ್ಯಾಕೆ ಬರ್ತಾರೇನ್ರಿ ಪಂಚಾಯತಿ ಅವ್ರು? ಪುಡಿ ಹೊಡೋದು 4 ತಿಂಗಳಿಗೆ 5 ತಿಂಗಳಿಗೆ ಬರ್ತಾರೆ. ಗಾಡಿ ನಾವು ಜಿಲ್ಲಾ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ, ಅವ್ರು ಒಳ್ಳೆ ವಾಪಸ್ ಲೆಟರ್ ಕೊಟ್ಟಾರ, ಮಾಡ್ತೀವ್ರಿ ಅಂತೇಳಿ ಲೆಟರ್ ಕೊಟ್ಟಿವಿ. ಅವ್ರು ಹೊಳ್ಳಿ ಬಂದ್ ಮಾಡ್ತಾ ಇಲ್ಲ. ಗಮನಕ್ಕೆ ಬಂದಿವಿ ಎಲ್ಲ. ಕೋಳೂರು ಸಾಹೇಬ್ರು ಪಿಡಿಒ ಸರ್ ಇದ್ರು, ಅವರು ಬಂದಿಲ್ಲ, ಅವರು ಬಂದ್ ಮಾಡಿಲ್ಲ. ಯಾರಿಲ್ಲ ಅಧಿಕಾರಿಗಳು. ಇವ್ರು ಮೆಂಬರ್ಗಳು ಅಂತೂ ಇವ್ರಿಗೆ ಹೇಳ್ತೀವಿ, ಅವ್ರು ಆಯ್ತು ಹೋಗಿ ಅವ್ರು ಹೇಳ್ತಾರ, ಮೀಟಿಂಗ್ದಾಗ ಹೇಳ್ತಾರ. ಇವ್ರು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅರ್ಜಿ ಕೊಟ್ಟು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಒಂದ್ ಸಾರಿಗೂ ಗ್ರಾಮ ಸಭೆ ಆಗ್ಲಿಲ್ಲ ನಮ್ಮೂರಾಗ. ಊರ ಸಮಸ್ಯೆ ಬಗ್ಗೆ ಯಾರು ಕೇಳಿಲ್ಲ. ಕೇಳಕ್ಕೂ ನಾವು ಬಿಟ್ಟಿಲ್ಲ. ಹೋಗಿ ನಾವು ಬೆನ್ನ ಎತ್ತೇ ಬಿಟ್ಟಿವಿ. ಪ್ರತಿಯೊಂದು ಸಾರಿನೂ ಹೋಗ್ಯವ ನಾವು ಮೀಟಿಂಗ್. ಒಂದ್ಸಾರಿ ನಮ್ಗೆ ಕರೆದಿಲ್ಲ ಅವರು. ನಮ್ಮ ರೈತರ ಸದ್ಯಕ್ಕೆ ಅವ್ರಿಗೆ ಗಮನಕ್ಕೆ ಕೊಟ್ಟಿಲ್ಲ. ರೈತರದ್ದು ತೊಂದರೆ ಭಾಳ ಅವ, ಯಾರು ಕೇಳೋರಿ? ರೈತ ಸತ್ತರೂ ಹೊಳೆ ನೋಡಲ್ಲ ಅಧಿಕಾರಿಗಳು. ಮತ್ತೆ ಇಲ್ಲಿ ಹೊಲಗಳಿಗೆ ಹೋಗೋ ರಸ್ತೆ ಒಂದಿಲ್ರಿ, ಮತ್ತೆ ರಸ್ತೆ ಹೊಲಕ್ಕೆ ಹೋಗೋ ರಸ್ತೆಗಳು ಇಲ್ಲೇ ಇಲ್ಲ. ನಮಗ್ ಏನ್ ಕೇಳಿದೆ, ನಾವು ಸಂಕ್ರಾಂತ ಟು ಅಗಸ್ಬಳಕ್ಕೆ ಹೋಗೋ ರಸ್ತೆ ಡಾಂಬಾರ್ ಹೋಗಿ ಪೂರಾ ಬಿಟ್ಟವ. ಮುಖ್ಯ ರಸ್ತೆ ಅದು, ಮುಖ್ಯ ರಸ್ತೆ ಅದು ಮೇನ್, ಅದು ಹೋಗೈತಿ. ಈ ಮತ್ತೆ ಇಲ್ಲಿ ಇದು ಕನಕಾಲ್ ಟು ಕಾನಾಳ ಅದನ್ನು ಹೇಳಿವಿ, ಅದನ್ನು ಮಾಡ್ತಾ ಇಲ್ಲ ಅವ್ರು. ಡಾಂಬಾರೀಕರಣ ಮಾಡಾಕ್ತಾ ಇಲ್ಲ ಅವ್ರು. ಮತ್ತೆ ಸುತ್ತ ಕಂಟಿ ಬಂದಾವ್, ಖಂಡಿತ ಯಾರು ಗಮನ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಗಮನ ಆದ್ರೂ ಯಾರು ಕೇಳ್ತಾ ಇಲ್ಲ ಸರ್. ಏನ್ ಮಾಡುವ ಅಧಿಕಾರಿಗಳಿಗೆ ಸಾಕಾಗಿ ಹೇಳಿ ಬಿಟ್ಬಿಟ್ಟೆ ಕೈ. ಹೆಣ್ಮಕ್ಳು ಮತ್ತೆ ನಾವು ಗಣಮಕ್ಳು ಮಾತು ಹೆಣ್ಮಕ್ಳು ಆವಾಡ್ಕಲ್ಲ. ಏನ್ ಮಾಡೋರು ನಾವು ಏನ್ ಸಮಸ್ಯೆ? ಒಟ್ಟೆ ನೀರಿಲ್ಲ ಊರಾಗ, ಕುಡಿಯಕ್ ನೀರಿಲ್ಲ. ಇವು ಜೆಜೆಎಂ ನಳ ಮಾಡ್ಯಾರೇನ್ರಿ? ಮಾಡ್ಯಾರ. ಒಂದ್ ಯಾವ ಮನಿ ಮುಂದೆ ಒಂದ್ ನೀರ್ ಬರಂಗಿಲ್ಲ. ಯಾರು ಹೆಂಗ್ ಮಾಡ್ಯಾರ ದೇವ್ರಿಗೆ ಗೊತ್ತದ. ಏನ್ ಮಾಡೋದು?
ಮತ್ ಕುಡಿ ನೀರ್ ಏನ್ ಮಾಡ್ತೀರಿ? ಹಾ? ಕುಡಿಯಾಕ ನೀರು ಅದೇ ಒಮ್ಮೆ ಯಾವಾಗಾರ ಬಿಡ್ತಾರ ಹೋಗಿ ಅಲ್ಲಿ ಎಲ್ಲಿ ಗುಮಿ ಮಾಡ್ಯಾರ ಅಲ್ಲಿ ಹೋಗಿ ತುಂಬ್ಕೊಂಬರೋದು. ಬಲಿಗೇರಿ ಮದ್ರಗಿರಿ ಅಡ್ಡಾಡಿ ಹೋಗಿ ತುಂಬ್ಕೊಂಬರೋದು. ಅಂದ್ರೆ ಬೇರೆ ಕಡೆ ಹೋಗಿ ತುಂಬ್ಕೊಂಬರೋದು. ಊರಾಗ ಅವಕ್ಕತ್ರ ಒಂದ್ ನೀರ್ ಬಂದಿಲ್ಲ ನೋಡು. ಇಂತಾರ ಯಾರು ಒಂದೊಂದ್ ಮನಿ ಮುಂದ್ ಬರುವ ಮೋಟರ್ ಹಚ್ಚಿ ಹೊಡಿವು ಅವ್ ಹಿಂದ್ ಏನದ ಅವು ಬಂದವ. ಮೋಟರ್ ಸಾರಿ ಬರ್ತಾವ. ಮೋಟರ್ ಹಚ್ಚಿದವ್ರಿಗೆ ಜಜ್ಜರ್ ಬರ್ತಾವ. ಉಳ್ಕಾದವ್ರಿಗೆ ನೀರಿಲ್ಲ. ನೀರಿನ ಬಾಳ ಸಮಸ್ಯೆ ಅದ. ರೋಡ್ ಜಾಗ ಅದೇನು ಇದು ನಿಮ್ಮ ಯಾರ ಮನೆ? ರೋಡ್ ಇದೆ, ಯಾರ್ದು ಇಲ್ಲ. ರೋಡ್ ಆಗಿಲ್ಲ. ರೋಡ್ ಇದು ನೋಡಿ ಚರಂಡಿ ಯಾ ನಮ್ನಿ ನೋಡಿ ದೊಡ್ಡ ರೋಡ್ ಇದೆ. ಹಣ ಬರ್ತಾವ ಈ ದಾರಿಲಿ ಎಲ್ಲ ಬರ್ತಾವ. ಈ ಹಣ ಹೊರಗ್ ಬರ್ಲಾರ್ದಂಗ ಆಗ್ಯದ. ಅಂದ್ರೆ ದಾರಿ ಬಂದ್ ಆಗ್ಯದ್ರಿ. ಅಂದ್ರೆ ರೋಡ್ ಚರಂಡಿ ನೀರೆಲ್ಲ ಇಲ್ಲೇ ಹಾಕ್ತಾವ್ರಿ. ಇಲ್ಲೇ ಬರ್ತಾವ. ಅದಕ್ಕೆ ಬುಡಕ್ ಚರಂಡಿ ಮಾಡಿ ಮ್ಯಾಗ ಇದು ಮಾಡ್ಬೇಕಿಲ್ಲ. ಮತ್ತ ರೋಡ್ ಎಲ್ಲ ತೊಂದ್ರೆ ಇದೇ ನೀರಿಗೆ ಮಾಡ್ಯಾಕತ್ಯಾರ. ಮತ್ತೊಬ್ಬ ಹೊಸದಾಗಿ ಮಾಡ್ಲಾಕತ್ಯಾನ. ಈಗ ಹಡ್ಡಕತ್ಯಾರ. ಮತ್ ಏನ್ ಮಾಡ್ತಾರ ಒಟ್ಟ ಅದಕ್ಕಂತ ಒಂದ್ ನೀರ್ ಬರೋದು. ಊರಾಗ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಶೌಚಾಲಯ ಅದು ಇಲ್ಲೇ ಇಲ್ಲ. ಹೆಣ್ಮಕ್ಳದ್ ಬಾಳ ತ್ರಾಸ. ಸಂಡಸ್ದು ಅದೇನು ಚಂತನ ಇಂತ ಮುದಿಕೆ ಅಲ್ಲಿ ಪೂರಾ ಹೋಗ್ಬೇಕು ನೋಡ್. ಹಳ್ಳಕ್ ಹೋಗಿ ಸಂಡಸ್ ಮಾಡಿ ಬರ್ಬೇಕು ನೋಡ್. ಬಾಳ ಸಮಸ್ಯೆ ಅದ ಊರಾಗ. ಬಟ್ಟ ಬೈಲ ದೊಡ್ಡ ರೋಡ್ಗಳು ಅದಾವ. ಸೈಕಲ್ ಮೋಟ್ರ್ 5 ಮಿನಿಟ್ಗೊಮ್ಮೆ ಸೈಕಲ್ ಮೋಟ್ರ್. ಸಂಡಸ್ ಯಾವಾಗ ಕುಂದ್ರು ಹೆಣ್ಮಕ್ಳು. ಮತ್ತೆ ಇಟ್ಟೆಲ್ಲ ಸಮಸ್ಯೆ ಅದಾವ. ನೀರಿಂದು ಸಂಡಸದು ಬಾಳ ನಮ್ಮ ಊರಾಗ ವಾಜ್ಯ ಅದ. ಅದಕ್ಕೆ ಅದನ್ನ ಏನ್ರ ಕಸದ ಗಾಡಿ ಬರ್ತಾವೇನ್ರಿ? ಕಸದ ಗಾಡಿಗಳು ಕಸದ ಗಾಡಿ ಹತ್ರ ಇಲ್ಲಿ ಇಲ್ಲ. ಹೊರಗಡೆ ಪಂಚಾಯತ್ ಏನು ಇಲ್ಲ. ಕಸದ ಗಾಡಿ ಇಲ್ಲ, ಪಸದ ಗಾಡಿ. ಕಸ ಹೊಡಿತಾರ, ಕಸದ ಗಾಡಿ ಇಲ್ಲ. ಗರ್ಪಟ್ಟಿ ತುಂಬ್ತೀರಿ? ಗರ್ಪಟ್ಟಿ ತುಂಬ್ತೀರಿ? ಎಲ್ಲ ತುಂಬ್ತದ. ಬರ್ತಾನ್ರಿ ಪಿಡಿಯೋ ಬರ್ತಾರೇನ್ರಿ ಇಲ್ಲಿ? ಪಿಡಿಯೋ ಬರ್ತಾರ. ಅದು ಏನ್ ವರ್ಷಕ್ಕ 6 ತಿಂಗಳಿಗೆ ಬಂದ್ ಏನ್ ಮಾಡಂಗಿಲ್ಲ ಅದು. ಮಾತಾಡ್ರಿ. ನಮ್ ಮಾತಾಡಕ ನೋಡ್ರಿ ಹೋಗತ್ತಿಗ ಈಗ ಆ ಮುದುಕಿ ಬಿದ್ದೈತಿ ನೋಡ್ರಿ. 4 ಸಲ ನಾನೇ ಎಬ್ಬಿಸಿ ಇನ್ನೊಬ್ಬ ಇದಕ್ ಹೋಗ್ಯಾನ ದವಾಖಾನೆ ಅಡ್ಮಿಟ್ ಆಗ್ಯಾನ. ಬಿದ್ದ ಇಲ್ಲಿ ಬಿದ್ದು ಇಲ್ಲಿ ನಡ್ಕೊಂಡು ಬಿದ್ದ ಕಿಲೋಮೀಟರ್ ಹೋಗ್ಬೇಕ್ರಿ ಮ್ಯಾಗ ನಮ್ಮನಿಗೆ ಐತ್ ನೋಡ್ರಿ. ಹೌದ್ರಿ. ಇಲ್ಲಿ ರೋಡ್ ಎಲ್ಲ ತೆಗ್ದದ್ರಿ. ಇದು ನೋಡ್ರಿ ಇಲ್ಲಿ ಎಲ್ಲಾ ಈ ಪೈಪ್ ಲೈನ್ ಮಾಡ್ತಾರ. ಈ ನಮನಿ ಮಾಡಿ ಹೋದ್ರ ಹೆಂಗ ಕೆಲಸ? ಅಲ್ರಿ ಇದು ಮಾಡಿಂದ ಕಾಂಕ್ರೀಟ್ ಹಾಕ್ತಾರೇನ್ರಿ? ಅದ್ ಹಾಕ್ತಾರ ಬಿಡ್ತಾರ. ಅದು ಯಾರು ಕೇಳೋರು ಯಾರು? ಈಗ ಇದೊಂದ್ ಹಾಕ್ಯಾರ. ಈಗ ಪೈಪ್ ಹಾಕ್ಯಾರ. ಅಲ್ಲಿ ಅಡ್ಡಿ ಬೀಳ್ತಾರ. ದಿವ್ಸಾಪ್ರಿ ಬೀಳ್ತಾರ. ಇಲ್ಲಿ ಏನ್ ಲೆಕ್ಕಿಲ್ಲಪ್ಪ. ಸಾರ್ವಜನಿಕ ಶೌಚಾಲಯ ಇಲ್ಲೇನ್ರಿ? ಸಾರ್ವಜನಿಕ ಶೌಚಾಲಯ ಎಲ್ಲಿ ಅದಾರ? ಇಲ್ಲಿ ಇಲ್ಲಿ ಇಲ್ಲ. ಕುಡಿಯೋ ನೀರು ಅಲ್ಲೇ ಬರ್ತಾವ. ಪೆನ್ಷನ್ ರೊಕ್ಕ ಬರ್ತಾನ್ರಿ? ಏನ್ರಿ ಪೆನ್ಷನ್ ರೊಕ್ಕ? ಪೆನ್ಷನ್ ರೊಕ್ಕ ಒಬ್ಬರಿಗೆ ಬರ್ತಾವ, ಒಬ್ಬರಿಗೆ ಇಲ್ಲ. ಹಂಗ ನಡ್ದಾವ್ರಿ. ಬರ್ತಾವ ಅವ್ರದ್ದು ಏನ್ ಇದು ಇಲ್ರಿ. ಆದ್ರ ಬರ್ತಾವ, ಬರೋರಿಗೆ ಬರ್ತಾವ. ಇಲ್ಲಾರ್ದು ಏನೋ ತೊಂದ್ರೆ ಕಾಗಪತ್ರಗಳು ತೊಂದ್ರೆ ಅಂದ್ರ ರೋಡಿಂದು ಶೌಚಾಲಯಂದು ಬಹಳ ಸಮಸ್ಯೆ ಅದ್ರಿ. ಕುಡಿಯೋ ನೀರ್ರಿ? ಕುಡಿ ನೀರಿಂದ ಒಂದೇದ್ದು ಕುಡಿ ನೀರಿನ ದೊಡ್ಡ ಸಮಸ್ಯೆ ಅದ್ರಿ. ಕುಡಿ ನೀರ್ ಕೊಟ್ರ ನಮಗ ಅನುಕೂಲ. ಕುಡಿ ನೀರ್ ಒಟ್ಟ ಇಲ್ರಿ ನಮ್ಮ ಊರಿಗೆ. ಮುಖ್ಯ ಶೌಚಾಲಯ ಆ ಸಂಡಾಸದ್ದು ಕುಡಿ ನೀರಿಂದು ದೊಡ್ಡ ತೊಂದ್ರೆ ಅದ ನೋಡ್ರಿ. ನಿಮ್ಮ ಹೊಲದಾಗ ನೀರುಗಳು ಬರ್ತಾವೇನ್ರಿ? ಕೆನಾಲ್ ನೀರು? ಇನ್ನ ಕ್ಯಾನಲ್ ನೀರ್ ಚಾಲು ಆಗಿರ್ರಿ ಎಲ್ಲಿ ನಮ್ಮ ಊರಾಗ? ಇನ್ನ ಎಲ್ಲಿ ಬಂದಿಲ್ಲ. ಅಂದ್ರೆ ನಿಮ್ಮ ಬೋರ್ವೆಲ್ ಹೊಡೆದ ನೀವೇ ಮಾಡ್ತೀರಿ? ಬೋರ್ಗ ಬಿದ್ರ ಬಿತ್ತು ಬೀಳಕ್ಕಿಲ್ರಿ. ಬಿದ್ದವ್ರ ಉಣದು ಬೀಳಾರ್ದವ್ರ ಇಲ್ಲ. ಕಣಕಾಲ ಮ್ಯಾಗ ಹೋಗೈತೆ. ಒಂದ್ ಕೆರಿ ಇತ್ತು ಇಲ್ಲಿ ಸಾಣದ ಒಡ್ಡ. ಆ ಒಡ್ಡಿಗೆ ನೀರ್ ಬಿಡೋಣ ಬಿಟ್ಟಾರ. ಅದ್ರ ನೀರ್ ಕುಡಿಯಾಕ ಅಷ್ಟ ಬರ್ತಾವ. ಅವು ಸರಿಯಾಗಿ ಬರ್ತಾವ ಬರಲ್ಲ. ಒಟ್ಟ ನೀರಿಂದಂತೂ ಒಂದೇದ್ದು ನಮಗ ನೀರಿನ ತೊಂದ್ರೆ ಅದ್ ನೋಡ್ರಿ. ಊರ್ ತುಂಬಾ ಮತ್ ಒಬ್ರಿಗೆ ಅಂತ ಏನಿಲ್ಲ. ಪಂಚಾಯತಿ ಅಭಿವೃದ್ಧಿ ಕೆಲಸ ಪಂಚಾಯತಿ ಅಭಿವೃದ್ಧಿ ಕೆಲಸ ಏನೋ ಇಲ್ಲ ನಮ್ಮಲ್ಲಿ. ಪಂಚಾಯತಿ ಅಭಿವೃದ್ಧಿ ಕೆಲಸ ಹೇಳಾಕ ಬಾಯಿಲ್ ಹೇಳ್ತಾರ. ಆದ್ರ ಕೈಲಿ ಏನು ಮಾಡಿದ್ ಯಾರು ಮಾಡಿಲ್ಲ ಇಲ್ಲಿ. ಆ ಮೇಟಿ ಮುತ್ತಿ ಅದ ರಿಟೈರ್ಮೆಂಟ್ ವಸ್ತು ಅವಾಗ 5 ವರ್ಷ ಆಯ್ತವ. ಇವ್ರ ಹೆಣಕ್ ಹೊಯ್ಕೊಳಕೈತವ. ನೀರ್ ಕೊಡಲ್ರ ಅವಂಗ ಯಾರು. ಕುಡಿಯಾಕ ನೀರಿಲ್ಲ. ಅಡ್ಡಾಡಕ್ ಬರಂಗಿಲ್ಲ. ಕಾಲ್ ಹಿಡ್ಕೊಂಡ್ ಇವತ್ತಿ ರಿಟೈರ್ಮೆಂಟ್ ಮಾಸ್ತರ್ ಅವ. ಇವತ್ತಿ ಕುಡಿ ನೀರಿನ ಸಮಸ್ಯೆ ಅವ್ನಿಗೆ ಪರಿಹರಿಸದ ಹೋಗಲ್ ಪಂಚಾಯತಿ ಅವ್ರು. ಇಲ್ಲಿ ಬರಲ್ಲ ಪಂಚಾಯತ್? ಎಲ್ಲಿ ಯಾವ ಪಂಚಾಯತ್ ಅವ್ರು ವರ್ಷಕ್ಕೆ 10 ವರ್ಷ ಆಯ್ತು ಇಲ್ಲಿ ಮಾಡ್ಲಾರನ. ಏನು ಮಾಡೋದ್ರಿ ಇಲ್ಲಿ ಮಾಡ್ತಾರ. ಈಗ 3 ದಿವಸಕ್ಕೊಮ್ಮೆ ಪೈಪ್ ಹಾಡ್ತಾರ, 3 ದಿವಸ ಕಿತ್ತಾರ. ಎಡಿ ಬಿದ್ದು ಮುದುಕರ ಸತ್ತ ಹಾಕೋತಾ ಇಲ್ಲಿ. ದವಾಖಾನಿಗೆ ಮುದುಕಿ ದವಾಖಾನೆ ಅಡ್ಮಿಟ್ ಆಗ್ಯಾನ ಇಲ್ಲಿ ಬಿದ್ದು.
ಈಗ ಅವ್ರ ಸಲ ಅವ್ರ ಗಮನಕ್ಕೆ ತಂದ್ರು ಒಬ್ರು ಹಣಿಕ್ ಹಾಕೊಲ್ರಿ ಇಲ್ಲಿ. ಯಾವ ಪಿಡಿಯೋನು ಬಂದನ ಎಲ್ಲ ಏವೋ ಬಂದ್ರ ಎಲ್ಲಾರು ಬಂದ್ ಹೋಗ್ಯಾರ ಇಲ್ಲಿ. ಆದ್ರ ನಾಮಕಾವಸ್ಥೆ ಬರ್ತಾರ ಹೋಗ್ಬಿಡ್ತಾರ ಕಲಾಸ ಮಾರಿ ತೋರ್ಸುದು ಇಷ್ಟೇ. ಇಲ್ಲಿ ಏನು ಕೆಲಸ ಇಲ್ಲ, ಅಭಿವೃದ್ಧಿ ಕೆಲಸ ಎಂಬುದು ಏನು ಇಲ್ಲ ಕಾನಾಳೂರಾಗ. ಯಾವ್ದೇ ಕೆಲಸಗಳಿಲ್ಲ, ಯಾವ್ದು ಇಲ್ಲ ಇಲ್ಲಿ. ಸಾರ್ವಜನಿಕ ಕುಡಿ ಶೌಚಾಲಯ ನೀರಿಗೆ ನೋಡಿ ಹೆಣ್ಮಕ್ಳು ಇದ್ದು ತಗದ ಬಿಟ್ಟು ನೀರ್ ತುಂಬಾಕ್ ಬರ್ತಾವ. ಈಗ ಓಣಿ ತುಂಬ ತಗ್ಗಾಡೋದು ನೀರಿಲ್ಲ. ಏನ್ ಮಾಡು ಜೆಜೆಎಂ ಮಾಡ್ಯಾರ ಈಗ ಮೂರ್ ಹಿಂಗ್ ಮಾಡ್ಯಾರ ನೋಡ್ರಿ ಈಗ ಹೆಂಗದಾವ್ ಇಲ್ಲಿ ನೋಡಿ. ಈಗ ಇಲ್ಲಿ ನೋಡಿ ಬರ್ರಿ ಇಲ್ಲಿ ಏಸ್ ಮಾಡ್ಯಾರ. ಯಾರ್ದಾರ ಮನಿ ಬೀಳುದು, ಯಾರು ಪಡೆದಾಡೋದು, ಯಾರು ಏನೈತೆ ಅಭಿವೃದ್ಧಿ ಕೆಲಸ ಎಂಬುದು ಏನು ಇಲ್ಲಿ. ನೀರಿಂದ ತೊಂದ್ರೆ ಬಾಳ ನೋಡಿ. ತೊಂದ್ರೆ ಯಾವ್ದು ಏನಿಲ್ಲ ಅಭಿವೃದ್ಧಿ ಕೆಲಸ ಎಂಬುದೇ ಇಲ್ಲ ಏನು ಒಟ್ಟ. ಎಂತ ಇದು ಅಂತ ಪಂಚಾಯತಿ ಏನು ಕೇಳೋಣ ರೊಕ್ಕಿಲ್ಲ ಅಂತ ಹೇಳ್ತಾರ. ಏನ್ ಮಾಡುದು ಅವ್ರ ಇದ್ರಿಗೂ ಅಂದ್ರ ಈ ಗ್ರಾಮದಲ್ಲಿ ಯಾವುದೇ ಇದು ಇಲ್ಲ, ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಆಗೋ ಕೆಲಸ ಇಲ್ಲೇ ಇಲ್ಲ ಒಟ್ಟ. ಏನ್ ಯಾವ ರೈತರು 10 ಸಲ ಅವ್ರ ಮುಂದೆ ಹಿಡ್ಕೊಂಡ್ರು ಇನ್ನೇ ಇಲ್ಲ. ಅವ್ರು ಬಂದಲ್ಲೇ ಬರುದು, ಹೋದಲ್ಲೇ ಹೋಗುದು, ಇಷ್ಟೇ ಐತಿ ನೀವು. ಇವತ್ತಿನ ಮಟ್ಟಿಗೆ ಅದೇ ಅವನೇ ಈಗ ದಯಮಾಡಿ ಕೈ ಮುಗಿತೀನಿ ಅಂತ ನಾವ್ ಅವ್ರಿಗೆ ನೀರ್ ಕೊಡಲ್ರ ಅವಂಗ. ಅವ್ರ ಮನಿ ನಳ ಇಲ್ಲೇನ್ರಿ? ನಳ ಕೊಟ್ರು ನೀರ್ ಬರೋಲ್ಲ, ನೀರು ಬರಲ್ರಿ. ಇಲ್ಲ ಪೈಪ್ಲೈನ್ ಸರಿಯಾಗಿ ಆಗಿಲ್ಲ. ಈಗ ಹೊಳ್ಳಿ ಮತ್ತ ಅವ್ರನ್ನ ಕಿತ್ ಹೊಳ್ಳಿ ಮಾಡಕತ್ತಾರ ಈಗ ಅವ್ರನ್ನ. ಈ ವರ್ಷ ಒಂದ್ ಜರ ಮಳೆ ಆಗ್ಯದ, ನೀರ್ ಬರಕತ್ತೇವ್ರಿ. ಮಳೆ ಆಗ್ಲಿಕ್ಕ ಅಂತಂದ್ರ ಬರಗಾಲ ಈಗ ಊರ. ಮತ್ತೆ ಎಲ್ಲಿವರ ನೀರ್ ತಂದ್ ಊರಾಗ ಇಲ್ಲಿ ಬಡದಾಟ ಚಲೋ ಆಚೈತಿ. ಇಲ್ಲಿ ಬಡದಾಡ್ದಾಗ ಅವ ಬಂದ್ ಮೆಂಬರ್ ಕರ್ಕೊಂಬಂದ್ ನಾವ್ ಕಡ ಕೊತ್ತು ನೀರ್ ಬಡಂಗ ಇದೇ ಮನಿಗೆ ಒಂದ್ ಮನಿ ಬರ್ತಾವ. ಮುತ್ಯ ಮತ್ತ ಅಡ್ಡಾಡುದೆ ಮೇಟಿ ಮುತ್ಯ. ಅವ ಎಷ್ಟ್ ಸಲ ಈ ನೀರ್ ಬಂದ್ರೆ ಒಟ್ಟು ಮಂದಿ ಮನಿ ನೀರ್ ಬರ್ತಾನ. ನೀರ್ ಹೋಗಿಲ್ಲ ಅವ ಇಲ್ರಿ, ಅವ ಹೇಳಿಸ್ತಿದ್ದೆ ಇಲ್ಲೇ ಬರ್ತಾನ ದಿನ ಎಲ್ಲಿ ಹೋದ್ರು ನೀರಿಲ್ಲ. ಅಂದ್ರೆ ನಿಮ್ ಗ್ರಾಮಗಳಾಗ ಕುಡಿಯೋ ನೀರಿಂದು, ಶೌಚಾಲಯ ಸಮಸ್ಯೆ, ರೋಡ್ಗಳ ಸಮಸ್ಯೆ, ಶೌಚಾಲಯ ಸಮಸ್ಯೆ ಬಾಳ ಐತಿ. ಬಾಳ ಸಮಸ್ಯೆ ಅದು. ಯಾಕಂದ್ರ ಒಂದ್ 5 ಮಿನಿಟಿನ ಸಂಡಾಸಕ್ ಹೋಗು ಹೆಣ್ಮಗಳು ಇವತ್ತಿನ ಮಿನಿಟ್ ತಾಸ ಇಟ್ಲಿ ನಿಂದಿರ್ಬೇಕ. ಯಾಕಂದ್ರ ಗಂಡ್ಮಕ್ಳು ಬರ್ತಾರ ಹೋತಾರ, ಮತ್ ಮರ್ಯಾದೆಗೆ ಎದ್ ನಿಂದ್ರಬೇಕು. ಹಿಂಗ ಅದು ಸಮಸ್ಯೆ ಬಾಳ ಐತಿ ನಮ್ಮಲ್ಲಿ ಹೆಣ್ಮಕ್ಳಿಗೆ. ಯಾಕಂದ್ರ ಸುತ್ತಮುತ್ತ ತೋಟ ಅದಾವು, ಶೌಚಾಲಯ ಸಮಸ್ಯೆ ಎಲ್ಲ ಹೇಳತ್ತಾರ. ಎಸ್ ಪಾಟೀಲ್ ಇದ್ದಾಗೂ ಮಾಡ್ತೇವೆ ಇದ್ರು, ಅದನ್ನು ಮಾಡ್ಲಿಲ್ಲ. ಇವ್ರು ಬಂದ್ರೆ ಸೋಮಗೌಡ ಬಂದ್ರೆ ಇವ್ರು ಮಾಡ್ಲಿಲ್ಲ. ಎಲ್ಲ ಆಗುವೆ. ಯಾರೇ ಇಡೀ ಊರ್ ಮಂದಿನೇ ಬೇಕತ್ತಾರ. ಹೆಣ್ಮಕ್ಳಿಗೆ ಗಂಡ ಮಕ್ಳಿಗೆ ಬೇಯ್ತಾರ. ಏನ್ ನಮ್ ಊರಾಗ ಗಂಡ ಮಕ್ಳು ಯಾರು ಇಲ್ಲ. ಇದನ್ನ ಹೊಳೆ ನೋಡುದಿಲ್ಲ. ಸಂಡಾಸೋದ್ ಎಂತ ತ್ರಾಸ. ಇದನ್ನ ಹಿಂಗ್ ಹೇಳಿ ಮಾಡ್ಸೋದು ಯಾರ ಕಡೆಯಿಂದ ನೀಗೋದ್ ನಮ್ ಊರವ್ರಿಗೆ ಅಂತ ಹಿಂಗ್ ಬೇಯ್ತಾರೆ ಅವ್ರು. ಒಂದ್ ಜರ ಸಂಡಾಸೋದು ನೀರಿಂದು ಒಂದ್ ಜರ ತೊಂದ್ರೆ ಹೋಳ್ ಮಾಡಂಗ್ ಮಾಡ್ರಿ. ಸಿಸಿ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ. ಸಿಸಿ ರೋಡ್ ಅಂತೂ ಅರ್ಧ ತಾವ್ರಿ ಆಗ್ಯಾವ, ಅರ್ಧ ತಾವ್ರಿ ಇಲ್ರಿ. ಸಿಸಿ ರೋಡ್ ಇಲ್ಲ, ನೀರಿಲ್ಲ. ಈ ಕಡೆ ಸಂಡಾಸದ್ದು ಪೈಖಾನಿ ಇಲ್ಲ. ಈಗ ಹೊಸ ಕೂಡಿ ಹಿಂಗೆಲ್ಲ ತೊಂದ್ರೆ ಅದಾವು. ಆ ತೊಂದ್ರೆ ಹೋಳ್ ಮಾಡಿದ್ರೆ ಪಾಡ ನೋಡ್ರಿ. ಹಂಗ್ ಮಾಡ್ತೀವಿ. ಅದೇ ನಿಮ್ ಸಮಸ್ಯೆಗಳನ್ನ ನಮ್ಮ ಟಿವಿ 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೇವೆ. 2 ವರ್ಷ ಆಯ್ತು. ಒಂದ್ ವರ್ಷ ಮಾಡಿದ ಒಂದ್ 6 ತಿಂಗಳು ಇದು ದೊಡ್ಡ ಕಡ್ಡಿ ಕೆಡಿಸಿ ಅದನ್ನ ಮಾಡಿ ಇಟ್ಟು ಹೋಗ್ಯಾರ. ಇಲ್ಲಿ 4 ಮಂದಿ ಕುಂದ್ರಲಾರ್ದಂಗನು ಆಗ್ಯದ. ಜಾಗನು ಹೋಯ್ತು, ಮತ್ ಇಲ್ಲಿ ನೀರಿನೂ ಇಲ್ಲ ಕುಡಿಯಾಕ. ಹ್ಞೂನ್ರಿ ಸಾಹೇಬ್ರಿ, ನೋಡ್ರಿ ಸ್ವಲ್ಪ ಒಂದ್ ವರ್ಷ ಅಷ್ಟ ಚಲೋ ಅದ್ರಿ. ಅಲ್ಲಿಂದ ಬಂದಾಗಿದ್ ದೊಡ್ಡ ಬಂಧನ ಐತ್ರಿ. ಈಗ ನೀರಿಂದು ತೊಂದ್ರೆ ಇದ್ರಿ. ಈ ಸಾರ್ವಜನಿಕ ಅಲ್ಲಿ ಬಾತ್ರೂಮ್ ಇಲ್ಲ. ಇಲ್ಲಿ ರೋಡ್ಗಳು ಯಾವ ಸರಿಯಾಗಿ ಆಗಿಲ್ರಿ. ಊರಾಗ್ನು ರೋಡ್ ಸಿಸಿ ರೋಡ್ ಸರಿ ಇಲ್ಲ. ಅರ್ಧ ಮಾಡ್ಯಾರ, ಅರ್ಧ ಮಾಡಿಲ್ರಿ. ಈಗ ರೋಡ್ಗಳು ಸರಿ ಇಲ್ಲ. ಈ ಕಡೆ ಸಂಡಾಸಕ ಹೆಣ್ಮಕ್ಳಿಗೆ ಹೋಗ್ತಾರ ಬೈಲಿಗೆ. ಊರಾಗ 10 ಜಾಗ ಮನಿ ಮುಂದ್ ಬಾತ್ರೂಮ್ ಮಾಡಿಲ್ಲ. ಅಲ್ಲಿ ರೋಡ್ಗೆ ಹೋಗ್ತಾರ ಎಲ್ಲಾರು. ಅವ್ರು ಕುಂದ್ರಾಕ ಹೇಳಕ್ ಬಾಳ ತ್ರಾಸ ಅದ್ರಿ. ಅವು ಪೈಖಾನಿ ಮಾಡಿಸ್ಬೇಕ್ರಿ ಹಳ್ಳಕ್ಕ. ಅದಕ್ಕ ಹಳ್ಳಕ್ಕ ಪೈಖಾನಿ ಮಾಡಿಸಿ ನೀರಿನ ವ್ಯವಸ್ಥೆ ಮಾಡ್ಬೇಕ್ರಿ ಅದಕ್ಕ. ಅಂದ್ರ ಅಲ್ಲಿ ಹೆಣ್ಮಕ್ಳು ಹೋಗಕ ಕುಂದ್ರಾಕ ಅನುಕೂಲ ಆಕದ್ರಿ. ಮತ್ತ ಮೇಲಾಗಿ ರೋಡಿಂದು ತೊಂದ್ರೆ ಅದಾವ್ರಿ. ರೋಡ್ ಸರಿ ಮಾಡೇ ಇಲ್ರಿ. ಅದಕ್ಕ ಕುಡಿ ನೀರ, ರೋಡ, ಊರಾಗ ಸಿಸಿ ರೋಡ ಸರಿಯಾಗಿ ಮಾಡಿಸ್ಬೇಕು ನೋಡ್ರಿ. ಇದು ಎಷ್ಟ್ ತಿಂಗಳು ಚಲೋತ್ರಿ? ಹೋರಿ ಇದು ಮೊದ್ಲು ಚಲೋತೇನ್ರಿ ನೀರ್ ಫಿಲ್ಟರ್ ನೀರ? ಯಾವ ಮಾಡಿಂದು 1 ವರ್ಷ ಚಲೋದ್ರಿ. ಅಲ್ಲಿಂದ ಬಂದದ್ರಿ. ಎಷ್ಟ್ ವರ್ಷ ಆದ್ರಿ ಬಂದಾಗಿ? ಮತ್ತ 3 ವರ್ಷ ಐತ್ರಿ ಬಂದಾಗಿದ್ದು. 3 ವರ್ಷ ಆಯ್ತು. ಪಂಚಾಯತ್ ಕೇಳಬೇಕಿಲ್ರಿ? ಪಂಚಾಯತ್ ಅವ್ರು ಯಾರು ಇಲ್ಲೇ ಅಡ್ಡಾಡ್ತಾರಿ. ಅವ್ರು ನೋಡಿ ಹೋಗ್ತಾರ, ಏನು ಮಾಡೋದ್ರಿ ಪಂಚಾಯತ್ ಅವ್ರು. ಅಂದ್ರೆ ಇದನ್ನ ರಿಪೇರಿ ಮಾಡಿಲ್ರಿ? ರಿಪೇರಿ ಮಾಡಿದ್ರಿ. ಆಟ ಒಂದ್ 2 ದಿನ ಚಲೋ ಮತ್ ಬಂದಾಗ್ಬಿಡ್ತೀರಿ. ಅಲ್ಲಿ ಯಾರಿಗೂ ಫಿಲ್ಟರ್ ನೀರ್ ಯಾರಿಗೂ ಸಿಗೋದಿಲ್ರಿ ವ್ಯವಸ್ಥೆ? ಯಾರಿಗೆ ಫಿಲ್ಟರ್ ನೀರ್ ಸಿಗಲ್ರಿ. ಕುಡಿಯಾಕ ಚಲೋ ನೀರು ಸಿಗಲ್ರಿ. ಅವ ಡುಮ್ಯಾಗ ಬಿಟ್ಟಿರ್ತಾರ. ಅವನ್ನ ಬಡದಾಡ್ ತುಂಬ ಬರ್ತಾರ ನೋಡ್ರಿ. ಅವ ಡುಮ್ಮಿ ಒಳಗ ಇದು ಜೊಂಡಗ ಪಂಡಗ ಆಗಿರ್ತೈತಿ. ಅವನ್ನ ಸೋಸಿ ಕುಡ್ತಾರ. ಅವೇನಾದ್ರು ಕುಡಿದ್ರಿ? ಅವನ್ನ ಕುಡಿದ್ರಿ. ಬಿಟ್ರೆ ನೀರ್ನು ಇಲ್ಲ, ಚಲೋ ನೀರ್ನು ಬರ್ದಲ್ರಿ. ಅವು 2 ದಿನಕ್ಕೊಮ್ಮೆ ಬಿಡ್ತಾರೆ. ಅವನು ಸರಿಯಾಗಿ ನೀರ್ ಬಿಡಲ್ಲ.
ದೊಡ್ಡ ಸಮಸ್ಯೆ ಇದೆ ಮಾಡ್ತಾರೆ ಮಾತಾಡ್ತಾರ. ಅವರ ಮೆಂಬರ್ ಅವಕ್ಕೆ ಬಂತದ ನಾವು ನ್ಯೂ ಚಾನಲ್ ರೀ. ಹಿಂಗ ಏನ್ರ ರೋಡ್ಗಳ ಸಮಸ್ಯೆ, ಚರಂಡಿ ಸಮಸ್ಯೆ, ಶೌಚಾಲಯ ಸಮಸ್ಯೆ ಮಾತಾಡ್ಬೇಕು ಸರ್ ನಿಮ್ಗೆ. ಏನಿದೆ ಎಲ್ಲ ಚರಂಡಿ ನೋಡ್ರಿ ಸರ್. ಅವು ಎಲ್ಲಾ ಏನು ಬಿದ್ರು ಎಲ್ಲಾ ಮುದುಕರ ಪದಕರ ಎಲ್ಲಾ ಬಿದ್ದು ಹೋಲಕತ್ತವ್ರಿ. ಇದೊಂದ್ ಜರ ಚರಂಡಿ ಮಾಡ್ಕೊಡ್ರಿ ನಮಗ. ಇದೊಂದ್ ಜರ ಚರಂಡಿ ಮಾಡ್ರಿ. ಒಂದ್ ಸ್ವಲ್ಪ ಏನಾರ ಒಂದ್ ಸ್ವಲ್ಪ ಇದು ಮಾಡ್ಕೊಡ್ರಿ. ಈಗ ರೋಡ್ ಜಾಗ ಅದ ನಿಮ್ ಜಾಗ ಅದ? ರೋಡ ಜಾಗ ಅದಾರ. ರೋಡ್ ಅದ್ರಿ ಇಲ್ಲಿ? ಹ್ಞೂ ರೋಡ್ ಮಾಡಿ ಸಿಸಿ ರೋಡ್ ಮಾಡ್ಸಿಲ್ರಿ? ಸಿಸಿ ರೋಡ್ ಮಾಡೇ ಇಲ್ರಿ. ಎಲ್ಲಾ ಓಣ್ಯಾಗ ಆಗ್ಯಾವ್ರಿ. ಇದು ಒಂದ ಓಣಿ ಇಲ್ರಿ. ಇದೊಂದ್ ಓಣಿ ಇಲ್ರಿ. ಆಚ ಕಡೆ ಒಂದು ನೀರೆಲ್ಲ ಎದ್ರ ಬರ್ತಾರ? ಇವ ನಳದ ನೀವ್ರಿ ಬರ್ತಾವ ನೋಡ್ರಿ. ನಳದ ನೀರು? ಹ್ಞೂನ್ರಿ. ಅವೆಲ್ಲ ಅಲ್ಲೇ ಕಡೆ ಬರ್ತಾವ? ಹ್ಞೂನ್ರಿ. ಏನ್ ಬಿಟ್ಟಾರ ನೆನೆ ಇಲ್ರಿ, ಗೊತ್ತಿಲ್ಲ. ಬಂದ ಮಾಡಿಲ್ರಿ ಅವ. ಅದ್ರ ಸಂಬಂಧ ಇಟ್ಟು ಸಮಸ್ಯೆ ಆಗ್ಯದ ನೋಡ್ರಿ. ಹೌದ್ರಿ. ಹ್ಞೂನ್ರಿ. ಊರಾಗ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಏನಿಲ್ರಿ ಸರ್. ಸಾರ್ವಜನಿಕ ಶೌಚಾಲಯ ಇಲ್ರಿ? ಎಲ್ಲ ಹೊರಗೆ ಹೋಗ್ತಾರೇನ್ರಿ? ಹ್ಞೂನ್ರಿ. ಮತ್ತೆ ಊರಾಗೆಲ್ಲ ರೇಷನ್ ಕೊಡ್ತಾರೇನ್ರಿ? ನಮ್ಗ್ ರೇಷನ್ ಇಲ್ರಿ ಸರ್. ಇಲ್ಲ ರೇಷನ್ ಇಲ್ರಿ. ಕಾರ್ಡ್ ಇಲ್ಲೇನ್ರಿ? ಕಾರ್ಡ ಐತ್ರಿ ಸರ್. ಮತ್ತೆ ರೇಷನ್ ಕಾರ್ಡ ಐತ್ರಿ. ಅದು ಇದು ಇಲ್ರಿ. ನಮ್ದು ಸಾವ್ಕಾರ ಹೆಸರ ಹೊಲ ಐತ್ರಿ. ಅದ್ರ ಸಂಬಂಧ ನಮಗ್ ಬರೋದಿಲ್ರಿ. ಅದ ಬರೋದಿಲ್ರಿ. ಮತ್ತೆ ಇವ್ರದೇನ್ರಿ ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾರಿ? ಇಲ್ರಿ ಸರ್. ಬರೋದಿಲ್ರಿ? ಅದನ್ನ ಮಾಡಿಸಿರಿ? ಅದೇ ಕಾರ್ಡ್ ಇಲ್ಲ? ಇಲ್ರಿ. ಅದ್ರದ್ದು ಇದನ್ನ ಇಲ್ರಿ. ಅವತ್ತೇ ನಮಗ ಇದು ಎಕ್ಸಿಡೆಂಟ್ ಆಯ್ತ್ರಿ. ಹೌದ್ರಿ? ಹ್ಞೂನ್ರಿ. ಅವತ್ತೇ ಎಕ್ಸಿಡೆಂಟ್ ಆಯ್ತ್ರಿ. ಅವತ್ತೇ ಫಸ್ಟಿಗೆ ಚಾಲು ಆಗಿದ್ರು. ಸೋಮವಾರ ದಿನ ಮಾಡ್ಸ ಅಂತ ಹೇಳೇನ್ರಿ. ಶನಿವಾರ ದಿನ ನನ್ ಮಗ್ ಎಕ್ಸಿಡೆಂಟ್ ಆಯ್ತ್ರಿ. ನಮಗ್ ಯಾವ್ದು ಸಾಧ್ಯ ಆಗಿಲ್ರಿ. ನಾವ್ ಮಾಡಿಸಿಲ್ರಿ. ಆಯ್ತು ಹೇಳಿ. ನಿಮ್ಮ ರೋಡ್ ಮಾಡಲ್ರಿ. ಏನ್ ಮಾಡ್ನೇಪ್ಪ. ನಿಮ್ ಓಣಿ ಸಿಸಿ ರೋಡ್ ಮಾಡಿಲ್ರಿ? ಇಲ್ರಿ, ಮಾಡಿಲ್ರಿ. ಇವ್ ನೀರ್ ಎದ್ರಿ? ನೀರ ಒಳ್ಳೆ ಬಿಟ್ಟಾರ ನೋಡ್ರಿ ಅಲ್ಲಿ. ಕುಡಿ ನೀರ್ ಹಂಗೆ ಇರ್ತಾವೇನ್ರಿ? ಹಲೋ ರೀ. ಹೇಳ್ರಿ ಮಾತಾಡ್ತಂಗೆ. ಹಲೋ ರೀ. ನಮ್ಮ ಓಣಿಗೆ ಸಿಸಿ ರೋಡ್ ಇಲ್ರಿ. ರಾಡೆ ಬಿದ್ದು ಒದ್ದಾಡ್ತೇವ್ರಿ. ಏನ್ ಮಾಡ್ತಾರ ಬಿಡ್ತಾರಿ. ಚರಂಡಿ ಗಟರ್ನು ಮಾಡಿಲ್ರಿ? ಏನ್ ಮಾಡಿಲ್ರಿ. ಗಟಾರ ಇಲ್ಲ. ಇಲ್ಲಿ ನೋಡ್ತಿರಲ್ಲ ನೋಡ್ರಿ ನೀವೇ ಬಂದಾರು. ಊರಾಗ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಎಲ್ಲಾರು ಅದಾರಿ. ಎಲ್ಲಾರು ಗೋರ್ಮೆಂಟ್ ಹೇಲ್ ಬಂದ್ಕೊಂಡು ಚಿತ್ತಾರ ಸುಮ್ ಕುಂದಿರ್ತಾರ. ಅಲ್ರಿ ಹೆಣ್ಮಕ್ಳಿಗೆ ಸಂಡಾಸ ಕುಂದ್ರಾಗ ಎಲ್ಲ ಏನಿಲ್ರಿ. ಸಂಡಾಸ ರೂಮ್ ಎಲ್ಲ ಏನಿಲ್ಲ. ಅದೇ ಅಲ್ಲಿ ನೋಡು ದಾರಿ ನೋಡಿದಿಲ್ಲ ಒತ್ತಿತದಿ. ಮನಿ ಕಟ್ಸ್ಕೊಂಡ್ರ ತಮ್ಮ ಮನ್ಯಾಗ ಹೇಳ್ತಾರ್ರಿ, ನೀರ್ ಚೆಲ್ತಾರ್ರಿ. ಇನ್ನಾರದ್ರಿ ನಾವು ಅಂದ್ರ ಸಾರ್ವಜನಿಕವಾಗಿ ಕಟ್ಸಿಲ್ರಿ? ಇಲ್ಲ, ಏನಿಲ್ರಿ. ಊರ್ ಜನಕ ಇಲ್ರಿ. ಎರಡ ದಾರಿಗೆ ಹೋಗ್ತಾರ್ರಿ. ದಾರಿಗೆ ಹೇಳೋದನ್ನ ಏನು ಉಪಯೋಗ ಇಲ್ರಿ. ಅದು ತಮ್ಮ ಮನಿ ಕಟ್ಸೋದ್ರ ಮನೆಗ್ ಹೇಳ್ತಾರ, ಮನೆ ನೀರ್ ಚೆಲ್ತಾರ. ಊಟ ಅದಟ್ಟು ಬಂದ್ ಹೊಲ್ಗಿರಿ ಇಲ್ಲೇ ನಿಂದಿರ್ತಾವ ಮನಿ ಬಾಗಿಲಿಗೆ. ಹೆಂಗ್ ಮಾಡ್ತಾರ ನೋಡಿದ್ರಿ. ನೀವು ರೇಷನ್ ಕಾರ್ಡ್ ಅದೇನ್ರಿ? ಅದಾರಿ. ರೇಷನ್ ಕೊಡ್ತಾರ ಇಲ್ಲಿ ಊರಾಗ? ಕೊಡ್ತಾರಿ. ಅಕ್ಕಿ ಪಕ್ಕಿ ಏನ್ ಚಿಂತಿಲ್ರಿ. ತಿಂಗಳ ಕೊಡ್ತಾರಿ? ತಿಂಗಳ ಕೊಡ್ತಾರಿ. ಪೆನ್ಷನ್ ಬರ್ತೇನ್ರಿ? ಅದು ತಿಂಗಳ ಪಗಾರ ಬರ್ತಾರಿ? ತಿಂಗಳ ಈಗ ಅದು 2 ತಿಂಗಳ ಆತ್ರಿ ಬರಕತ್ತದ್ರಿ. ಎಷ್ಟ್ ಬರ್ತಾರಿ? 1200 ಬರ್ತದ್ರಿ. 1200. ಮತ್ತ ಗೃಹಲಕ್ಷ್ಮಿ ರೊಕ್ಕ? ಅವು ಗೃಹಲಕ್ಷ್ಮಿ ರೊಕ್ಕನು 2 ಸಲ ಬಂದ್ ಹೋಗ್ಯದ್ರಿ. ಅದು ಇಲ್ರಿ. ಕುಡಿ ನೀರ್ ಬಿಡ್ತಾರೇನ್ರಿ ಕರೆಕ್ಟಾಗಿ? ಕುಡಿ ನೀರ್ ಬಿಡ್ತಾನ್ರಿ. 4 ದಿನಕ್ಕೊಮ್ಮೆ ಬಿಡ್ತಾನ್ರಿ. ನೀರಿನ ಅಂತಂದ್ರಿ ಚರಂಡಿನ ಮಾಡಲ್ರಿ ಒಟ್ಟು. ಇನ್ನ ಈಗ ಬಂದಾಗ್ಯದ್ರಿ. ಇಲ್ತನ ನೀರ್ ಹೊರಗ್ ಹೋಗ್ತಾವ. ಇಲ್ತನ ಇನ್ನ ಈಗ ಬಂದಾಗ ರೋಡಿಂದು, ಚರಂಡಿದು, ಶೌಚಾಲಯ ಸಮಸ್ಯೆ ಇವು ಮುಖ್ಯ ಬೇಕಾಗ್ಯದ. ಈ ಮುಖ್ಯ ಸಂಡಸ್ ರೂಮ್ ಬೇಕಾಗ್ಯದ್ರಿ. ಅಲ್ಲಿ ಕಡ್ಸಾಕ್ ರಗಡ್ ಜಾಗ ಅದ್ರಿ. ಅದ್ ಮಾಡಲ್ರು. ಬರ್ತದ ರಗಡ್ ಬರ್ತದ. ಗೌರ್ಮೆಂಟ್ ಚಿಂತಾರ ಸುಮ್ ಕುಂದಿರ್ತಾರ. ನಾ ಯಾಕೆ ಮಾಡ್ಯಾನಂತಾರ ಚೇರ್ಮನ್ಗಳು. ಇಲ್ಲಿ ಪಂಚಾಯತಿ ಮೆಂಬರ್ ಬರ್ತಾರೇನ್ರಿ? ಎಲ್ಲ ಬರ್ತಾರಿ. ಮೆಂಬರ್ಗಳು ಬರ್ತಾರ ನೋಡಿ ಹೋಗ್ತಾರಿ. ಮತ್ತೆ ನಾ ಏನ್ ಮಾಡೋಣಂತಾರ. ಗರ್ಭಟಿ ತುಂಬೇರಿ ಮೊನ್ನೆ 1200 ಬೈತ ತುಂಬೇರಿ. ಕಸದ ಗಾಡಿ ಬರ್ತಾರೇನ್ರಿ ಊರಾಗ? ಬರ್ತಾರಿ. ಕಸದ ಗಾಡಿ ಅದೇ 2 ಪುಟ್ಟಿ ಕೊಟ್ಟು ಆದ್ರೆ ಅದೇ ಕರಿಯಾರಿ. ಅದು ಬರಂಗಿಲ್ಲ. ಕಸ ಪುಟ್ಟಿನೂ ಬರಂಗಿಲ್ಲ. ಕಸದ ಗಾಡಿ ಬರಂಗಿಲ್ಲ? ಇಲ್ರಿ. ಹೋಗಿ ಪಂಚಾಯತಿ ಮನಿ ಹಾಕ್ಸಾರೇನ್ರಿ? ಸರ್ಕಾರ ಮನಿ ಏನಿಲ್ರಿ. ಸರ್ಕಾರ ಮನಿ ಇಲ್ಲ, ಏನಿಲ್ಲ. ಬಂದ್ ರೊಕ್ಕ ಬಂದದ್ದು ರೊಕ್ಕ ಬಡಬಗ್ರ ನಮ್ಮ ಮತ್ತ ಬಡಬಗ್ರ ಕಡ್ಸೋರು ಆಳ್ ಕಳಿದ್ರಿ ಈ ಊರಾಗ. ಅಂತ ಸಮೀಚನ ಅದರಿ ಊರು. ಸರ ಇಲ್ಲಿ ಪ್ರಾಬ್ಲಮ್ ರೀ. ನೀರಿಂದು ಐತ್ರಿ. ನೀರ್ ಬಿಡ್ತಾರ್ರಿ. ರೋಡ್ ದುರಸ್ತಿಲ್ರಿ. ಹಿಂಗ ಕೇಸಿ ಜನರು ಅಡ್ಡಾಡಕ್ ಬಾಳ ಸಮಸ್ಯೆ ಐತ್ರಿ ಸರ. ಸಿಸಿ ರೋಡ್ ಮಾಡ್ಸಿಲ್ರಿ? ಇಲ್ರಿ. ಸಿಸಿ ರೋಡ್ ಇಲ್ರಿ. ಮಾಡಿಸ್ರಿ. ಇಲ್ಲಿ ನಮ್ಮ ಓಣಿಗೆ ಏನು ಇಲ್ರಿ ಸೌಕರ್ಯ. ಮತ್ತ ಗಾಡಿಗಳೆಲ್ಲ ಬರ್ತಾವ ಮನಿ? ಗಾಡಿಗಳು ಗಾಡಿ ಬರ್ಲಾಕ ಅವಕಾಶ ಇಲ್ರಿ. ಆ ಕಡೆ ಹೊರಗೆ ನಿಂತಾರ ಗಾಡಿ. ಒಳಗ ಗಾಡಿ ಕೂಡ ಬರಲ್ರಿ? ಬರುದಿಲ್ರಿ. ಒಂದ್ ಸ್ವಲ್ಪ ರೋಡ್ ಮಾಡಿಸ್ರಿ ಸರ್. ಇವ್ ನೀರೇನ್ ದಿನ ಹರಿತೇನ್ರಿ ಈ ಕಡೆ?
ಬರ್ತಾವ್ರಿ ದಿನ ದಿನ ಹರಿತಾವ್ರಿ ದಿನ ಅಂದ್ರೆ ಚರಂಡಿ ಸಮಸ್ಯೆನೂ ಆಗಿಲ್ರಿ ಏನು ಮಾಡಿಲ್ಲನ್ರಿ ನೋಡಿ ಮತ್ತ ಸಾರ್ವಜನಿಕ ಶೌಚಾಲಯ ಅದೇನ್ರಿ ಊರಾಗ ಸಾರ್ವಜನಿಕ ಶೌಚಾಲಯ ಇಲ್ರಿ ಊರಾಗ ಇಲ್ರಿ ಎಲ್ಲ ಊರಾಗ ಇಲ್ರಿ ಬಾಳ ಸಮಸ್ಯೆ ಹೆಣ್ಮಕ್ಳಿಗೆ ಅದೊಂದು ಬಾಳ ಸಮಸ್ಯೆ ಅದ್ರಿ ಎಲ್ಲ ಹೊರಗೆ ಹೋಗ್ತೀರಿ ಹೊರಗ ಇಲ್ಲಿ ಪಂಚಾಯತಿಯಿಂದ ಮೆಂಬರ್ಗಳು ಪಿಡಿಒಗಳು ಯಾರು ಬರೋರೇನ್ರಿ ಯಾರು ಬರ್ತಾರೆ ಆರ್ಸ್ ಬರ್ತಾರ ಮಾಡ್ತೀವಿ ಅಂತಾರ ಸರ ಬರೋ ಮಾಡಿ ಮಾಡ್ಸಿಲ್ರಿ ಗರ್ಪಿಡಿ ನೋಡ್ರಿ ಗರ್ಪಿಡಿ ತುಂಬ್ತೀರಿ ಹ್ಞೂ ಸರ್ ಊರಾಗ ಕಸದ ಗಾಡಿ ಬರ್ತಾವೇನ್ರಿ ಕಸದ ಗಾಡಿ ಏನ್ ಮಾಡ್ತಾರನ್ರಿ ಈ ಕಡೆ ನಮ್ಮ ತೋಟಪಟ್ಟಿ ಮನ್ಕೊಡ್ರಿ ನಾವ್ ಒಯ್ದ್ ನಮ್ ತೋಟಕ್ಕೆ ಅಂದ್ರೆ ಇಲ್ಲಿ ನೀವು ತೋಟ ಹಾಕ್ತಿರಿ ತೋಟಕ್ಕೆ ಹೋಯ್ತಿರಿ ನಾವು ಹೌದ್ರಿ? ಸಿಟಿಯಾ ಇಲ್ಲಿ ಇದು ಮಾಡ ನಮ್ ಭೂಮಿ ಅದ ನಾವು ಅಲ್ಲಿ ಹಾಕ್ತಿರಿ ಗೊಬ್ಬರ ನಾವು ಹಾಕ್ತಿರಿ ಹೊಲಕ್ಕೆ ಒಯ್ದ್ ಹಾಕ್ತಿವಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ ಹ್ಞೂನ್ರಿ ಬಂದಾವ್ರಿ ಈಗ ಏನ ಬಂದಿಲ್ಲತ್ತಾರ ಬಂದಿಲ್ರಿ ಮತ್ ಇದ್ರಿ ಪೆನ್ಷನ್ ರೊಕ್ಕ ಬರ್ತಾವ್ರಿ ಪೆನ್ಷನ್ ನಮ್ಮದು ನಮ್ಮ ಮನ್ಯಾಗ ಯಾರು ನೌಕರಿ ಮಾಡಿಲ್ಲ ಅಲ್ಲಿ ರೊಕ್ಕ ಮಾಡಿಲ್ರಿ 60 ವಯಸ್ಸಾದವ್ರಿಗೆ ಬರ್ತಾವ್ರಿ ಪಗಾರ ತಿಂಗಳ ಪಗಾರ ಇಲ್ರಿ ನಮ್ಮ ಮನೆನಾಗ ಐತ್ರಿ ನಮ್ಗೆ ಇಲ್ರಿ ನಮಗ್ ಮಾಡಿಲ್ರಿ ರೇಷನ್ ಬರ್ ಕೊಡ್ತಾವ್ರಿ ಕೊಡ್ತಾರ ಇಲ್ಲೇ ಊರಾಗ ಕೊಡ್ತಾರೇನ್ರಿ ಬರ್ತಾರ ನಿಮಗ ಸಾರ್ವಜನಿಕ ಶೌಚಾಲಯ ಸಿಸಿ ರೋಡ್ ಮತ್ ಚರಂಡಿ ವ್ಯವಸ್ಥೆ ಅದ್ರಿ ಇದು ಮಾಡ್ಬೇಕ್ರಿ ನಿಮಗೆ ಮಾಡ್ಬೇಕ್ರಿ ನೋಡ್ರಿ ನೀವೇನ್ರಿ ಸರ್ ನಾ ಹೇಳಕ್ಕೇನು ಆಯ್ತು ಹೇಳಿ ಈ ಕಡೆ ಮಾಡಿಲ್ಲ ನೋಡ್ರಿ ಎಕ್ಸಾಮ್ ಮಾಡಿಲ್ಲ ಈ ಕಡೆ ಮಾಡಿಲ್ಲ ಈ ಕಡೆ ಆಗ್ಯಾವ್ರಿ ಇಷ್ಟು ಕಚ್ಚಿ ಈ ಕಡೆ ಆಗ್ಬೇಕು ನೋಡ್ರಿ ಈ ಕಡೆ ಆಗ್ಯಾವ್ರಿ ಈ ಕಡೆ ಇಷ್ಟು ಆಗ್ಯಾವ್ರಿ ಈ ಕಡೆ ಆಗಿಲ್ರಿ ಹೇಳ್ರಿ ಏನ್ ಸಮಸ್ಯೆ ಅದ್ರಿ ಏನ್ ಅಡ್ಡಾಡಕ ಬರಲ್ರಿ ರಾತ್ರಿ ಹೇಳಿದಾಗ ಕತ್ಲ ಕಾಳ ಹುಳ ಪುಡಿ ಎಲ್ಲಾ ಹುಡುಗರು ಪಡಗೂರು ಒದ್ದಾಡ್ತೀವ್ರಿ ರಾತ್ರಿ ಏನ್ರಿ ಇಲ್ಲಿ ಹೋಗ್ಲಾಕ ದಾರಿನೂ ಇಲ್ರಿ ಎಲ್ಲಿ ಐತ್ರಿ ದಾರಿನ ಇಲ್ಲಿ ನೋಡ್ರಿ ನಿಮ್ ಕಣ್ಣನ ಕಾಣ್ತದಲ್ರಿ ನೀವ್ ಇಲ್ಲೇ ಬರ್ತೀರ ಮನೆ ಈಗ ಬರ್ಬೇಕಾದ್ರೆ ಈ ಕಡೆ ಇಲ್ಲೇ ಬರ್ತೀರಿ ರೀ ದಾರಿನ ಈ ಕಡ್ರಿ ನಮ್ದು ಬರುದು ಮತ್ತೀಗ ಇಲ್ಲೇ ಚೆಂತಾನ ಇಲ್ಲೇ ಕುಂದ್ರೋದು ಮತ್ತ ನಿಮಗ ಪೆನ್ಷನ್ ಬರ್ತಾವೇನ್ರಿ ತಿಂಗಳ ಪಗಾರ ರೀ ಹಾ ಬರ್ತೈತ್ರಿ ಎಷ್ಟ್ ಬರ್ತಾವ್ರಿ 1200 1200 ರೀ ಮತ್ತ ನೀವು ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ ಹಾ ಬಂದಾವ ಅಂತಂತಾರಿ ನನಗ್ ಮತ್ತೆ ಬಂದೇ ಇಲ್ರಿ ಬಂದಿಲ್ರಿ ಕುಡಿಯ ನೀರ್ ಬರ್ತಾವೇನ್ರಿ ಎಲ್ಲಿ ಇಲ್ಲಾರ್ಕನ ಕೈ ಕಾಲ್ ಹಿಡ್ಕೋತೆ ನೋಡ್ರಿ ಇದ್ರ ಸಲಿಂದಾನ ಅಂದ್ರೆ ಬ್ಯಾರೆ ಮನಿಗ್ ಹೋಗಿ ತುಂಬ್ಕೊಂಡ್ ಬರ್ತೀರಿ ಎಲ್ಲಿ ಬರ್ತಾವ ಅಲ್ಲಿ ಅಲ್ಲಿ ಹೋಗ್ತಿವ್ರಿ ತಾಳಿ ತಳಗ ಹೋಗ್ತೀರಿ ಅಲ್ಲೇ ತೊಂಬರ್ತೀರಿ ನೀರ್ ಅಲ್ಲೇ ಹೋಗಿ ನೀಲಪ್ಪರ ಮನಿ ಮುಂದ ಹೂಗಾರ್ ಮನಿ ಮುಂದ ಅಲ್ಲೇ ತರ್ತೇವ್ ನೋಡ್ರಿ ಈಗ ನಿಂದ್ರಾಕ್ ಬರಲ್ರಿ ನನ್ನ ಕಾಲಿಗೆ ಈಗ ಅಲ್ಲಿ ಹೋಗಿ ತರ್ತೀವಿ ಮತ್ ಈ ಕಡೆ ತರ್ತೀವಿ ತಳಗ್ ಹೋಗಿ ತರ್ತೀವ್ರಿ ಹೌದ್ರಿ ಹುನ್ರಿ ನೀರ್ ಬಲ್ಲಂಗ ಮಾಡಿ ಒಟ್ಟ ಒಂದ್ ಹನಿನ ಬರೋದ್ ಚೆಕ್ಕು ನಳ ಅದಾವ್ರಿ ಅದ ನೀರ್ ಬರಲಾಗ್ಯಾವ್ರಿ ಇಲ್ರಿ ಈಗ ಈ ಆ ನಳಕ್ಕ ಇವ 3 ನಳಕ್ಕ ಇಲ್ಲ ನೋಡ್ರಿ ಇಲ್ಲಿ ಊರಾಗ ಸಾರ್ವಜನಿಕ ಶೌಚಾಲಯ ಕಟ್ಸಾರೇನ್ರಿ ಅಂದ್ರೆ ಹೆಣ್ಮಕ್ಳಿಗೆ ಅಲ್ಲಿ ಏನ್ರಿ ಮತ್ ಇಲ್ಲ ನಾವ್ ಮನ್ಯಾಗ ಮಾಡ್ಕೊಂಡಿವ್ರಿ ಅಂದ್ರ ಹೊರಗಡೆ ಇಲ್ಲಿ ಕಟ್ಸಿಲ್ರಿ ಸರ್ಕಾರಿಗೆ ಇಲ್ರಿ ಗೌರ್ಮೆಂಟ್ ಯಾವ ಕಟ್ಸೇ ಇಲ್ರಿ ಇಲ್ಲಿ ಪಂಚಾಯತ್ ಬರ್ತಾರೇನ್ರಿ ಪಿಡಿಒಗಳು ಬರ್ತಾನ್ರಿ ಬಂದ್ ನೋಡೋಕಾರಿ ಹೋಗ್ತಾರಿ ಏನ್ ಆ ಕಡೆ ಬರ್ತಾರ ಹಂಗ ಹೋಗಿ ಬಿಡ್ತಾರಿ ಅದ್ರ ಕೆಲ್ಸಗಳಾಗಿಲ್ರಿ ನಾ ಏನು ಆಗಿಲ್ರಿ ಅಂದ್ರೆ ಕುಡಿ ನೀರಿನ ಸಮಸ್ಯೆ ಬಾಳ ಅದ ನಿಮಗ ಹ್ಞೂನ್ರಿ ಇದ್ರದ ನೋಡ್ರಿ ಈಗ ಮೊದಲ್ ನೀರಿಂದ ಸಮಸ್ಯೆ ಈಗ ನಮ್ ಗೌಡ್ರಿ ಕಾಲ್ ಮ್ಯಾಡ್ಯಾಗ್ಯಾವು ನಮ್ ಕಣ್ಣು ಕಾಲು ಕಾಣಂಗಿಲ್ಲ ಹಿಂಗಾಗಿ ಇದ್ದಾರ ಕಾಲ್ ಇಲ್ಲಾರ ಕಾಲ್ ಹಿಡ್ಕೊಂಡ್ ನೀರ್ ತರದ್ ನೋಡ್ರಿ ಹೌದ್ರಿ ನಿಮ್ಗೆ ಗೊತ್ತು ಮತ್ ಬಿದ್ದಿನ ತೇತ್ರಿ ಮತ್ತೆ ಅಲ್ಲಿ ಹೋಗಿತ್ತೀರಿ ಅದೇನಕ್ಕದ ಅಲ್ಲ ಕಪ್ಪಿ ಜೊಂದಾಗ ಕೂಡಿ ಏನಕ್ಕದ ನೀವ್ ಎಲ್ಲಾರು ಹೋಗಿರಿ ಬೇಡ ಅಂದ್ರೆ ಹೇಳಕತ್ತೇವಿ ಯಾಕಂದ್ರೆ ಈಗ ನಾವು ನೀವು ಬಿದ್ದೀವ್ರಿ ಅಂತದ ಮತ್ತೆ ದವಾಖಾನೆ ಏನ್ರಿ ಈಗ ಒಗಿಲಾಕ ನಮಗ್ ಜಾಗ ಇಲ್ಲ ಸಂಡಾಸ್ ಕುಂದ್ರಾಕ ಜಾಗ ಇಲ್ಲ ಒಂದ್ ಕಾಲ್ ಮಾಡ್ಯಾಕಂದ್ರ ಕಾಡ್ರಿ ನಾವು ಚಾಂಜಿನಾಗ ಹೊತ್ ಮುಳ್ಗಾನ ಈಗ ಕಾಲ್ ಮಾಡ್ದೇನಂದ್ರ ಚಾಲ ಕೂತಿರ್ತಾರ ಗಂಡ ಹುಡುಗರು ಬಂದ್ ಏನ್ ಮಾಡೋಣ ನಾವು ಇದು ಊರತ್ ಯಾರ್ ಮಾಡಿದ್ರ ಅನ್ನತ್ತಿನ ಸಂಬಂಧ ಇಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಅನ್ನೋದ ಇಲ್ಲ ಸಾರ್ವಜನಿಕ ಶೌಚಾಲಯ ಕಟ್ಟಿಲ್ರಿ ಯಾರು ಕಟ್ಟೆ ಇಲ್ರಿ ಇದು ಯಾರು ಕಟ್ಟೆ ಇಲ್ಲ ಏನು ಬರ್ತಾರೇನ್ರಿ ಪಂಚಾಯತ್ ಬರ್ತಾರೇನ್ರಿ ಇಲ್ಲಿ ಎಲ್ಲ ಬರ್ತಾರ ಹೋಗ್ತಾರ ಅವ್ರು ನೋಡ್ತಾರ ಹೋಗ್ತಾರ ಇನ್ನ ಆದಟ್ ಹೆಣ್ಮಕ್ಳು ಕೂತದು ಕಾಲ್ ಮಾಡಿದ್ ನೋಡಿ ಓಡೋಕ್ಕಾರ ಏನಿಲ್ಲ ಇಲ್ಲಿ ಹೋಗಿದ್ರೆ ಇಲ್ಲಿ ಬೇಡ ಅಲ್ಲಿ ಹೋಗಿರಿ ಅಲ್ಲಿ ಬೇಡ ಎಲ್ಲಿ ಹೋಗುನ್ರಿ ಮನ್ ಮುಂದ ಇದಂದ್ ಗುಡಿ ಅದ ಗುಡಿ ಮುಂದ್ ಒಕ್ಕೋತಿಯ ನಮ್ ನೀರ್ ಬರ್ತಾವ ತಂಜಿ ಬೇದ್ರ ಬೇಲ್ರಕತ್ 27 ಬೇಳ ಬೇಸ್ಕೊಂಡು ಅಲ್ಲಿ ಹೋಗಿತೇವ್ ರಸ್ತಾದ ಮೇಲೆ ಎಲ್ಲಿ ಡೋಬಿ ಕೆಟ್ಟ ನೀಲ ಐತಂದ್ ಗುಮ್ಮಿ ಮಾಡಿ ಹೋಗ್ಯಾರ ಗುಮ್ಮಿ ರಸ್ತಾದ ಮೇಲೆ ಹೋಗಿದ್ರ ಬಸ್ಸಿನವ್ರು ಅಡ್ಡಾಡೋರ್ ಬೈತಾರ ಏನ್ ಮಾಡೋಣ್ರಿ ಎಲ್ಲಿ ಹೋಗುನ್ರಿ ನಾವು ಎಲ್ಲಿ ಸಂಡಾಸ್ ಕುಂದಿರ್ತಿದ್ವಿ ಗಂಡ್ ಮಕ್ಳು 20 ಸಲ ಅಡ್ಡಾಡ್ತಾರ ಹೇಳೋದು ಕುಂದ್ರದು ಹೊತ್ರ ಬಂದಾರ ಅವ್ರ ಸೀರಾಗ ಎತ್ಕೋಬೇಕು ನೋಡು ಏನಿಲ್ಲ ಹೊಸರು ಮನಿನ ಕಟ್ಕೊಂಡ್ ಕೂತಾರ ಜಾಗನೇ ಇಲ್ಲ ತಾರ ಬರೀ ಯಾರಿಗೆ ಬಂದಾರ ಜಾಗನೇ ಇಲ್ಲ ಜಾಗ ತೋರ್ಸೋರ್ ಎಲ್ಲಿ ತೋರ್ಸೋನ್ರಿ ನಮ್ಗ ಇದಿಲ್ಲ ದುಡ್ಕೊ ತಿನ್ನು ತನ ನೆರಿ ಇಲ್ಲ ನಮ್ಮದು
ಗೃಹಲಕ್ಷ್ಮಿ ಕೊಡ್ತಾರೇನ್ರಿ? ವರ್ ಗೃಹಲಕ್ಷ್ಮಿ ರೊಕ್ಕ ಬರ್ತಾರ? ಬರ್ತಾವ್ರಿ ತಿಂಗಳ ಬರ್ತಾವ್ರಿ. ತಿಂಗಳ ಬರ್ತಾರ. ಮತ್ತೆ ಇದು ಪಂಚಾಯತ್ಗಳು ಬರ್ತಾರೇನ್ರಿ ಅಧಿಕಾರಿಗಳು? ಬರ್ತಾರ್ರಿ ಅವ್ರು ಬರ್ತಾರ ಹೋಗಾರ ನೋಡ್ತಾರ ಹೋಗಾರ. ಕಸದ ಗಾಡಿ ಬರ್ತಾರೇನ್ರಿ? ಕಷ್ಟ ಗಾಡಿನೂ ಬರ್ತದ ಚರಂಡಿ ತೆಗದ್ಗಳನೆ ಬರ್ತದ್ರಿ. ಅದು ತಿಂಗಳನು ಇಲ್ರಿ, ಅದು 6 ತಿಂಗಳಿಗ ಅಂತ ತೆಗಿದು ಅದು ಗಬ್ಬ ನಾರದು ಮನಿಯವ್ರ ಏನದ ನಮ್ಗಳ ಕಡಿತಾವ ಇಲ್ಲಿ ಹೋಗಿಬೇಡ್ರಿ. ಮತ್ ಎಲ್ಲಿ ಹೋಗೋಣ? ಬರ್ತಾರ ತುಂಬ್ಕೋತಾರ ಹೋಗ್ತಾರ್ರಿ ಅವ್ರು. ಮತ್ತ ಅಲ್ಲಿ ಏನ್ ಸೊಳ್ಳೆ ಆದ್ರ ಪುಡಿ ಗಿಡಿ ಬರ್ತಾರೇನ್ರಿ? ಪುಡಿ ಅದು ವರ್ಷಗೊಮ್ಮೆ ಬಂದು ಪುಡಿ ಹೊಡೆದ್ ಹೋಗ್ತಾರ. ಏನ್ ತಿಂಗಳ ಬಂದ್ ಪುಡಿ ಹತ್ರ ಹೊಡ್ಯಾಂಗ. ಕುಡಿಯ ನೀರ್ ಬರ್ತಾವ್ರಿ? ಇದೇ ರೀ ನಾವ್ ಗುಮ್ಮಿ ನೀರನ್ನ ಕುಡಿದೀವಿ, ಬೋರಿ ನೀರನ್ನ ಇದನ್ನೇ ಓದ್ ಕುಡಿ. ಮತ್ತ ಮನಿಗ್ ಬಂದ್ ಮನಿ ನೀರ್ ಬರ್ತಲ್ರಿ ನಮಗ. ಬರಲ್ರಿ ಕುಡಿಯಾಕ ಒಟ್ಟ? ಇಲ್ರಿ. ಬೋರಿ ನೀರು ಚಲೋ ಬರ್ತಾವೇನ್ರಿ? ಅವು ಚಲೋ ಬರ್ತಾವ, ಹುಳ ಬೀಳ್ತಾವ ತರಾಗ ಸೋಸದು ಕುಡಿದು. ಅದಕ್ಕೇನ್ ಪುಡಿ ಹಾಕೋರು ಬರಂಗಿಲ್ಲ ಅದಕ್ಕ. ಟಾಕಿ ತೊಳೆದಲ್ರಿ ಒಟ್ಟ? ತೊಳಿತಾನ್ರಿ ಯಾವಾಗನ ವರ್ಷಾಗ 10 ಸಾರೆ. ವರ್ಷಾಗ ಒಂದ್ ಬರ್ತಾನ ತೊಳಿತಾನ ಹೋತಾನ. ಹೌದ್ರಿ. ಅಂದ್ರೆ ಇವಾಗ ಕುಡಿಯೋ ನೀರಿನ ಸಮಸ್ಯೆ, ಶೌಚಾಲಯ ಸಮಸ್ಯೆ ಬಾಳ ನಮ್ಗೆ ಇದೆ. ಸಂಡಾಸ್ಕ ಕಾಲ್ ಮಡಿಕ ನಮಗ್ ಬಾಳ್ ತರಾಸ್ರಿ. ಈಗ ಹೋಗಿದ್ ಕೆಟ್ಟ ನೀರ ಇಲ್ಲೇ ಗುಮ್ಮಿ ಮಾಡ್ರ ಅವ್ರ ಮನಿ ಮುಂದಲ ಅವ್ರು ಬೇಯವ್ರ ಇಲ್ರಿ. ಅವ್ರು ನಮ್ ಗುಳ ಕಡಿತಾವ ಇಲ್ಲಿ ಯಾಕೆ ಹೋಗಿತೀರ ಅಂತಾರ ಅವ್ರು. ಇಲ್ಲಿ ಸರ್ಕಾರ ದವಾಖಾನೆ ಇಲ್ಲೇನ್ರಿ? ಏನಿಲ್ರಿ, ಇಲ್ಲಿ ಸರ್ಕಾರ ದವಾಖಾನೆ ಹೋಗ್ಬೇಕು. ಬಾಗೇಡಿ ಹೋಗ್ಬೇಕ್ರಿ? ಬಾಗೇಡಿ ಬೇರೆ ಎಲ್ಲಿ ಹತ್ರ ಯಾವ್ದಿಲ್ರಿ? ಏನಿಲ್ರಿ, ಎಲ್ಲಿ ಇಲ್ಲ. ಸರ್ಕಾರ ದವಾಖಾನಿಗೆ ಹೋಗ್ಬೇಕಾರ ಬಾಗೇಡಿಗೆ ಹೋಗ್ಬೇಕಲ್ಲ. ಏನ್ರಿ ಎಮರ್ಜೆನ್ಸಿ ಇದ್ರೆ ಬಾಗೇಡಿಗೆ ಹೋಗ್ಬೇಕ್ರಿ? ಬಾಗೇಡಿಗೆ ಹೋಗುದು. ಹೌದ್ರಿ. ಅವ್ರಿ ಹೂನಿ ಪ್ರಕಾರ ಮುಡ್ಸ್ಕೊಳಲ್ಲ ಈಗ ನಮ್ಮನ್ನ. ಏನಿಲ್ರಿ. ಹೌದ್ರಿ. ಇಲ್ಲಿ ಬಸ್ ವ್ಯವಸ್ಥೆ ಏನ್ರಿ ಬರಕ? ಬರ್ತಾರ್ರಿ. ಒಂದ್ ಮುಂಜಾನೆ 9ಕ್ಕೆ ಹೋಗ್ತಾರ್ರಿ, 8ಕ್ಕೆ ಬರ್ತದ. ಮುದ್ದೆ ಬಳಕ 4ಕ್ಕೆ ಬಾಗೇಡಿ ಹೋಗಕ್ ಬರ್ತಾನ. ಆಯ್ತು ಮತ್ತೆ ಅವ್ 2 ಬಸ್. ಈ ಬಸ್ ಅಲ್ಲಿ ಎಲ್ಲಿ ಅದಾರಿ? ಅವಸರ ಹೇಳ ಸಾಯುದು ರಿಲೇ ಸಾಯುದು ನೋಡ. ಮನ್ಯಾಗ ಗಾಡಿ ಬಾಡಿಗೆ ಮಾಡ್ಕೊಳ್ಳೋದು ಓಡಿ ಹೋಗೋದು, ಇದ್ರೇನು ಇರ್ಲಿಕ್ಕೆ ಸಾಲ ತಕ್ಕೊಳ್ಳೋದು ಓಡಿ ಹೋಗೋದು. ಸಂಡಸ್ ಕುಂದ್ರದ್ ಪೈಖಾನದ ಎಷ್ಟ ತೊಂದ್ರೆ ಐತ್ರಿ. ರೋಡಿಂದ ಎಷ್ಟ್ ಸಮಸ್ಯೆ ಆದ್ರಿ. ಮತ್ತೇನಿಲ್ರಿ. ಮತ್ತ ಕುಡಿ ನೀರೇನ್ ಬಿಡ್ತಾನ್ ಬಿಡ್ರಿ. ಈಗ ಏನ್ ಕ್ಯಾನಲ್ ನೀರ್ ಬಿಟ್ಟಿಂದ ಜಗ್ಲಾಗತ್ತಾವ್ರಿ. ಬೋರ್ಗಳು ಜಗ್ತಾವ್ರಿ. ಮನ್ಯಾಗ ಕುಡಿಯಾಕ ನೀರ್ ಬರ್ತಾವ್ರಿ? ಬರ್ತಾವ್ರಿ. ಚಲೋ ಬರ್ತಾವ್ರಿ. ಅಂದ್ರೆ ರೋಡಿನ ವ್ಯವಸ್ಥೆ ರೋಡಿಂದು ಅಲ್ಲೇ ಆ ಕಡೆ ಒಂದ್ ಜರ ಇದು ಅದ್ರಿ, ಈ ಕಡೆ ಆಗ್ಯದ್ರಿ. ಆದ್ರ ಇದು ಕೆಲಸ ನಡೆದ ಇದು ನೀರಿಂದ ಅದ್ರಿ. ಇದು ಕುಡಿ ನೀರಿಂದ್ರಿ? ಪೈಪ್ ಬೇರೆ ಬೇರೆ ಹಾಕಂಗ್ ಕಾಣ್ತಾರ. ಹೌದ್ರಿ. ಎಷ್ಟ ತೊಂದ್ರೆ ಸಾರ್ವಜನಿಕ ಶೌಚಾಲಯ ಇಲ್ರಿ? ಹೆಣ್ಮಕ್ಳೆಲ್ಲ ಹೊರಗೆ ಹೋಗ್ತಾರೆ? ಹೊರಗೆ ಹೋಗೋದ್ ನಡ್ದದ್ರಿ. ರೇಷನ್ ಕೊಡ್ತಾರೇನ್ರಿ ಊರಾಗ? ಕೊಡ್ತಾರೆ. ಮತ್ತ ಇಲ್ಲಿ ಕಸದ ಗಾಡಿಗೆ ಬರ್ತಾರೇನ್ರಿ? ಇಲ್ರಿ, ಬರೋದಿಲ್ರಿ. ಮತ್ತ ಇಲ್ಲಿ ಹಿಂಗ ರೋಡ್ಗಳಿಗೆ ನೀರ್ ನಿಂತಾವಲ್ರಿ, ಹಿಂಗ ಸೊಳ್ಳೆ ಪೊಳ್ಳೆ ಆದ್ರೆ ಏನ್ ಬರ್ತಾರೇನ್ರಿ ಗಾಡಿಗಳು? ಪುಡಿ ಹೊಡ್ಯಾಕ ಬರ್ತಾರೆ? ಪುಡಿ ಹೊಡ್ಯಾಕ ಬರ್ತಾರ, ಆದ್ರ ಕಸ ತುಂಬ್ಕೊಳಕ್ ಅದು ಎದಕ್ಕೂ ಬರಲ್ರಿ. ಎಷ್ಟ್ ಜನ ಬರ್ತಾರೆ ಪುಡಿ ಹೊಡ್ಯಾಕ? ಅವ್ರೇನ ಹಿಂಗೆ ತಿಂಗಳಿಗೊಮ್ಮೆ ಬರ್ತಾರ್ರಿ. ಒಬ್ಬ ಅಂದ್ರ ಇಲ್ಲಿಕಂದ್ರ ಇಲ್ರಿ. ಅದನ್ನು ಇಲ್ಲಿ ಬಂದ್ರೆ ಬರ್ಲಿಕ್ಕಿಲ್ಲ. ಅಂದ್ರೆ ಸೊಳ್ಳೆಗಳೆಲ್ಲ ಬಹಳ ಸಮಸ್ಯೆ ಅದ ಮನೆಗೆ. ಸೊಳ್ಳೆ ಹತ್ರ ಹೊರಗ್ ಕುಂದ್ರಾಪ್ಲೆ ಇಲ್ಲ ನೋಡ್ರಿ. ಹೊರ ಎಡ್ತಿದ್ರ ಮನ್ಯಾಗೆ ಕೂಡ್ಬೇಕ್ರಿ. ಗೃಹಲಕ್ಷ್ಮಿ ಕೊಡ್ತಾನ್ರಿ? ಬರ್ತಾವ್ರಿ. ರೋಡಿನ ಸಮಸ್ಯೆ ಮತ್ತಿದು ಶೌಚಾಲಯ ಸಮಸ್ಯೆ ಅಂದ್ರೆ ಚರಂಡಿ ಒಂದ್ ಆಗ್ಬೇಕು. ನೀರ ಒಟ್ಟ ಈಗ ನೀರ ಬರಲ್ಲ ನೋಡ್ರಿ. ಕಡೆ ಕುಡಿಯೋ ನೀರ್ ಈಗ ನಳ ಹಾಕಿರೇನ್ರಿ? ಈಗ ಬರಲ್ಲೇನ್ರಿ? ಇದಕ್ಕೆ ಬರೋಲ್ರಿ. ಎಷ್ಟ್ ವರ್ಷ ಆದ್ರಿ ಹಾಕಿ? ಮತ್ತೊಂದ್ 2-3 ವರ್ಷ ಆತ್ರಿ. ಅಷ್ಟಿಗೆ ಬಂದವ್ರಿ ಪೂರಾ? ಬಂದಾಗ್ಯಾರಿ, ಬರೋಲ್ರಿ. ನೀರ್ ಬರೋಲ್ರಿ ಕುಡಿಯಾಕ? ಎಲ್ಲಿಂದ ತರ್ತೀರಿ ನೀರ್ ಕುಡಿಯಾಕ? ಮತ್ತವ್ರ ಮನೆ ತರ್ತಾರ. ಬೇರೆ ಮನ್ಯಾಗ? ಕೆಲವ್ ಮನ್ಯಾಗ ಬರ್ತಾವ, ಕೆಲವ್ ಮನ್ಯಾಗ ಬರಲ್ಲ? ಬರಲ್ರಿ. ಎಲ್ಲೆಲ್ಲಿ ಬರ್ತಾವ ಅಲ್ಲಿ ತುಂಬ್ಕೊಂಡ್ ಬರ್ತೀರಿ? ಎಲ್ಲಿ ಬರಲ್ಲ ತುಂಬ್ಕೊಂಡ್ ಬರ್ತೀವಿ. ಹೌದ್ರಿ. ಮತ್ತ ಇಲ್ಲಿ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಶೌಚಾಲಯ ಸಂಡಾಸ್ ಹೋಲಾಕ ಏನಿಲ್ರಿ, ಹೊರಗ ಹೋಗ್ತಾರ. ಇಲ್ಲಿ ಏನಿಲ್ರಿ, ಏನಿಲ್ರಿ. ನಿಮ್ಗೆ ಪೆನ್ಷನ್ ಬರ್ತಾರೇನ್ರಿ? ಏನಿಲ್ರಿ. ಬರಲ್ರಿ ತಿಂಗಳ ಪಗಾರ? ಇಲ್ರಿ. 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 ರೇಷನ್ ಕೊಡ್ತಾರೇನ್ರಿ ಊರಾಗ? ರೇಷನ್ ಕೊಡ್ತಾರಿ. ಕೊಡ್ತಾರಿ. ಇಲ್ಲಿ ಊರಾಗ ಕಸದ ಗಾಡಿ ಬರ್ತಾರೇನ್ರಿ? ಕಸ ಗಾಡಿ ಬರೋದಿಲ್ರಿ. ಇಲ್ಲಿ ಬರೋದಿಲ್ರಿ. ಬರೋದಿಲ್ರಿ. ನೀವು ಗರ್ಪಟ್ಟಿ ತುಂಬ್ತೀರಿ? ತುಂಬ್ತೇವಲ್ರಿ ಮನೆ. ಇಲ್ಲಿ ಪಂಚಾಯತ್ ಅಧಿಕಾರಿ ಬರ್ತಾರೇನ್ರಿ? PDO ಯಾರ? ಅವ್ರು ಬರೋದಿಲ್ರಿ. ಏನ್ ಕೆಲಸ ಬರ್ತಾರಿ? ಇಲ್ರಿ. ಬಂದು ನಳಗಳದಾಗ ನೀರು ಬರ್ಲಿ ನೋಡಲ್ರಿ? ಏನ್ ನೋಡಲ್ರಿ. ಇಲ್ಲಿ ಹೇಳ್ರೇನ್ರಿ ಪಂಚಾಯತ್ ಹೇಳಿದ್ರೆ ಮತ್ತ ಹಿಂಗ ಎಲ್ಲಿದ್ದಲ್ಲಿ ತುಂಬುದು ಅದು ಹೇಳ್ತಾರ್ರಿ ಅವ್ರು. ಅಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಅದ್ರಿ? ಹೌದ್ರಿ. ಹೌದ್ರಿ. ಆಯ್ತು ಹೇಳ್ರಿ. 500 ಮನೆಗಳು ಅದಾವು. ಒಂದ್ 1500 ಜನಸಂಖ್ಯೆ ಅದ. ಒಂದು ಸರ್ಕಾರ ಆಸ್ಪತ್ರೆ ನಮ್ಮಲ್ಲಿ ಆಗಬೇಕು. ಒಂದು ಚಿಕ್ಕ ಆರೋಗ್ಯ ಕೇಂದ್ರ ಆಗ್ಬೇಕ್ರಿ. ಅಂದ್ರೆ ಜನರಿಗೆ ಇಲ್ಲಿ ಬಹಳ ಸಮಸ್ಯೆ ಹೋಗ್ಲಾ? ಬಹಳ ಗಂಭೀರ ಸರ. ಬಸ್ ಹೋಗ್ಬೇಕಾದ್ರೆ ಬಸ್ ಟೈಮ್ ಟು ಟೈಮ್ ಬರಲ್ಲ. ಮುಂಜಾನೆ ಒಂದ್ ಟೈಮ್ ಬರ್ತೈತಿ, ಮತ್ತೆ ಸಂಜೆ ಒಂದ್ ಟೈಮ್ 2 ಟೈಮ್ ಬರ್ತಾನ. ಇನ್ನೊಂದ್ ಬಸ್ ಬಿಡ್ಬೇಕು ಅಧಿಕಾರಿಗಳು. ಅವ್ರಿಗೆ ಡಿಪೋದವ್ರಿಗೆ ಹೇಳಿದ್ವಿ, ಆಯ್ತ್ರಿ ಬಿಡ್ತೇವೆ ಅಂತ ಹೇಳ್ತಾರೆ, ಬಿಡಾಕ್ತಾರಿಲ್ಲ. ಒಟ್ಟ ಏನೈತಿ ಬಾಳ ಗಂಭೀರ ಅದ ನಮ್ಮಲ್ಲಿ. ಯಾವ ಶಾಸಕರು ನಮ್ಮ ಇಲ್ಲಿ ಬಂದು ಕೆಲಸ ಮಾಡ್ತಾ ಇಲ್ಲ. ಬರೀ ಬೋಗಸ್ ಹೇಳುದು. ಆಯ್ತು ಓಟ್ ಹಾಕೋ ಟೈಮ್ ಬರ್ತಾರ, ಓಟ್ ಹಾಕ್ಸೋತಾರ, ಹೋಗ್ಬಿಡ್ತಾರ.
ಅಂದ್ರೆ ಏನ್ರಿ ಎಮರ್ಜೆನ್ಸಿ ಇದ್ದಾಗ ಇಲ್ಲಿಂದ ಹಾಸ್ಪಿಟಲ್ ಬಹಳ ದೂರ ಆಗತ್ರಿ. ಮತ್ತ 20 ಕಿಲೋಮೀಟರ್ ಹೋಗ್ಬೇಕ್ರಿ ಬಾಗೇವಾಡಿ. ಅಲ್ಲೇ ಹೋಗ್ಬೇಕ್ರಿ. ಮತ್ತೆ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಸರಿ ಇಲ್ಲ ಏನು ರಸ್ತೆಗಳು ಕೇಳಬೇಡ್ರಿ. ಅಂದ್ರೆ ಅಲ್ಲಿ ಹೋಗಿ ಪೇಷಂಟ್ ಮುಟ್ಟಾಕು ಬಹಳ ಸಮಸ್ಯೆ ಆಗತ್ರಿ. ಗಂಭೀರ ಅದ್ರಿ, ಬಾಳ ಗಂಭೀರ ಅದ. ಇದಕ್ಕೊಂದ್ಸರಿ ಎಲ್ಲಾ ಅಧಿಕಾರಿಗಳು ಗಮನ ಬರ್ಬೇಕು, ಕೆಲಸ ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ಳೋದಟ್ಟೆ. ಹೌದ್ರಿ, ಆಯ್ತು ಹೇಳ್ರಿ. ನಿಮ್ ಊರಿನ ಸಮಸ್ಯೆಗಳನ್ನ ನಮ್ಮ ಪಿಡಿಒ ಅಧಿಕಾರಿಗಳಿಗೆ ತಿಳಿಸ್ತೇವೆ ನಮ್ಮ ಚಾನಲ್ ಮೂಲಕ. ಅಧಿಕಾರಿಗಳು ಒಂದ್ 10 ಮಂದಿ ಪಿಡಿಒಗಳು ಅದಾರ, ಯಾರು ಕೆಲಸ ಮಾಡ್ತಾ ಇಲ್ಲ. ಒಬ್ಬೊಬ್ಬರು ಒಂದ್ ತಿಂಗಳು ಬರೋದು ಮತ್ತೆ ಹೋಗೋದು ಹಿಂಗ್ ಮಾಡ್ಕೊತ ಬಂದಾರಿ. ಯಾರು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅವ್ರಿಗೆ ಹೇಳಿ ಸಾಕ್ಯದ, ಅವ್ರಿಗೆ ಲೆಟರ್ ಕೊಟ್ಟು ಬಂದೈತಿ. ನಮ್ಮ ಊರಾಗ ಮೊದಲು ಮೇನ್ ಆಗ್ಬೇಕಪ್ಪ ಅಂದ್ರೆ ಹೆಣ್ಮಕ್ಳು ಪೈಖಾನ ಆಗ್ಬೇಕು ಮೇನ್. ಅದೊಂದು ಮತ್ತೆ ಬಡ ಕುಟುಂಬಗಳಿಗೆ ಮನೆ ಆಗ್ಬೇಕು. ಮನೆಗಳ ಸಮಸ್ಯೆ ಯಾರು ಮನೆ ಹಾಕಲ್ರಿ. 10 ವರ್ಷ ಆಯ್ತು ಒಂದ್ ಮನೇನು ಬಂದಿಲ್ಲ. ಇದೆ ಊರಾಗ ಯಾವ ಒಟ್ಟೆ ಯಾವಾಗಿಲ್ಲ ಮನೆಗಳು. ಇಲ್ಲೇ ಇಲ್ಲ. ಒಂದ್ ಮನೇನು ಕಟ್ಸಿಲ್ರಿ. ಒಂದ್ ಮನೇನು ಕಟ್ಸಿಲ್ಲ. ಮನೇನು ಇಲ್ಲ. ಬಂದ್ ಅವ್ರ ಮ್ಯಾಲ ಅಧಿಕಾರಿಗಳು ಮನೆ ಹಾಕೊಂಡ್ಬಂದ್ರೆ ಇಲ್ಲಿ ರೈತರಿಗೆ ಹಾಕದ ಅವ್ರೇ ಹಾಕೊಂಡ್ ಬರಾಕ್ತಾರಲ್ಲ, ಏನ್ ಮಾಡುದು. ಅವ್ರ ಮನೆ ಹಾಕೊಂಡ್ ಬಂದಾಗ 20,000 ಕೊಡು 30,000 ಕೊಡು ಅಂತಂದ್ರೆ ಯಾರು ಕೊಡ್ತಾರೆ ಹೇಳ್ರಿ? ಬಡ ಕುಟುಂಬದವ್ರು ಎಲ್ಲಿ ಬರ್ತದ? ಹಳ್ಳಿ ಒಳಗ ಈಗ ಒಂದ್ 200 ರೂಪಾಯಿ ದುಡಿಬೇಕಾದ್ರೆ ವಜ್ಜೆ ಅದ. ಮತ್ತೆ 20,000 ಕೊಡು 30,000 ಕೊಡು ಅಂದ್ರೆ ಮೆಂಬರ್ಗಳು ಎಲ್ಲಿ ಕೊಡ್ತಾರ? ವಜ್ಜೆ ಅದ. ಅದಕ್ಕಾಗಿ ಮನೆ ಯಾರು ಹಾಕಿಲ್ಲ, ಇನ್ನೂರಿಗೆ ಬಂದಿಲ್ಲ. ಇವ್ರೇನೈತಿ ಅಧಿಕಾರಿಗಳು ವರ್ಷಕ್ಕ 38 ಲಕ್ಷ 48 ಲಕ್ಷ ರೊಕ್ಕ ತಗೋತಾರ. ಆ ರೊಕ್ಕ ಎಲ್ಲಿ ಹೋಗದ ಒಂದು ಗೊತ್ತಾಗಲ್ಲ. ರೂಮ್ಗಳೇನ್ ಸೋತಾನ್ರಿ? ರೂಮ್ಗಳೇನ್ ಸೋತಾವ್ರಿ? ಅದ ಸೋತಾವ್ರಿ. ಅದೇ ಮರಿವಾದಾಗ ಮಾತಾಡ್ತೇನ್ರಿ. ಲೈಟ್ ಇಲ್ಲ. ಹೇಳ್ಬೇಕ್ರಿ, ಲೈಟ್ ಸಮಸ್ಯೆ ಅದಾವ. ಅದ ಹೇಳ್ಬೇಕ್ರಿ, ಲೈಟ್ ಸಮಸ್ಯೆ ಅದಾವ. ಅಂಗನವಾಡಿ ಕೇಂದ್ರ ಒಳಗ ಅಂಗನವಾಡಿ ಕೇಂದ್ರದಾಗ ಒಂದ್ ಸ್ವಲ್ಪ ರೂಮ್ ಇಲ್ರಿ, ಅಲ್ಲೊಂದ್ ಕಿಟಕಿ ಇಲ್ಲ. ರೂಮ್ ಒಂದೇ ರಿಪೇರಿ ಐತ್ರಿ. ಒಂದೇ ರೂಮ್ ಅದ್ರಿ? ರೂಮ್ ಐತ್ರಿ ಸರ್. ಲೈಟ್ ವ್ಯವಸ್ಥೆ ಇಲ್ಲ. ಇದಕ್ಕೆ ಒಂದು ಇದು ಇಲ್ಲ, ಇದು ಒಂದ್ ಕಿಟಕಿದ್ ಇದು ಇಲ್ಲ. ಮತ್ತೆ ಫ್ಯಾನ್ ಸ್ವಲ್ಪ ರಿಪೇರಿ ಬಂದ. ಫ್ಯಾನ್ ರಿಪೇರಿ ಅದ್ರಿ. ಹುಡುಗರಿಗೆ ಶೌಚಾಲಯ ಅದೇನ್ರಿ? ಶೌಚಾಲಯ ಐತ್ರಿ, ಅದು ಗುಂಡಿ ಇಲ್ಲ. ಗುಂಡಿ ಇಲ್ಲ. ಮತ್ತ ಬಂದದೇನ್ರಿ ಹಂಗ ಶೌಚಾಲಯ? ಶೌಚಾಲಯ ಐತ್ರಿ, ಗುಂಡಿ ಮಾಡಿಲ್ರಿ. ಗುಂಡಿ ಕಟ್ಟಡ ಮಾಡಾಕ. ಮಂದ ಹೊರಗೆ ಹುಡುಗರು ಹೊರಗೆ ಹೋಗ್ಬೇಕಲ್ರಿ? ಹೊರಗೆ ಹೋಗುದ್ರಿ ಹುಡುಗರು? ಹೊರಗೆ ಹೋಗ್ತಾವ್ರಿ. ಎಷ್ಟ್ ಜನ ಹುಡುಗರು? ಹುಡುಗರು 28 ಅದಾವ್ರಿ. ಹೌದ್ರಿ. ಹುಡುಗರು ಏನ್ ಅಡಿಗೆ ಮಾಡಾಕ್ತಿರಿ? ಹುಡುಗರಿಗೆ ಸಜ್ಜಕ ಮಾಡ್ಯಾಡ್ರಿ ಇವತ್ತಿಗೆ. ಇವತ್ತು ಡೈಲಿ ಏನ್ ಮಾಡ್ತೀರಿ? ಅವು ಅನ್ನ ಮಾಡ್ತೇವ್ರಿ. ಅನ್ನ ಸಾಂಬಾರ್. ಅನ್ನ ಸಾಂಬಾರ್ ತತ್ತಿರಿ. ವಾರದಾಗ ಎಷ್ಟ್ ಜನ ಕೊಡ್ತೀರಿ? 2 ದಿವಸ ರೀ. 2 ದಿವಸ. ತರಕಾರಿ ತೊಗೊಂಬರ್ತೀರೇನ್ರಿ? ತರಕಾರಿ ಇಲ್ರಿ. ತರಕಾರಿ ಇಲ್ರಿ? ತರಕಾರಿ ಇಲ್ರಿ. ಅಂದ್ರೆ ಸರ್ಕಾರದಿಂದ ಬರ್ದಿಲ್ರಿ ತರಕಾರಿ? ತರಕಾರಿ ಇಲ್ರಿ, ಮಕ್ಳಿಗೆ ತರಕಾರಿ ಕೊಟ್ಟಿಲ್ರಿ. ವಾರದಾಗ 2 ತತ್ತಿ ಕೊಡ್ತಾರೆ? ಬುಧವಾರ ತತ್ತಿ. ರೇಷನ್ ಬರ್ತದೆ ಕರೆಕ್ಟ್? ಕರೆಕ್ಟ್ ಆಗಿ ಬರ್ತದೆ. ನಾ ಶೌಚಾಲಯ ಮಾಡಿದ್ರ ಗುಂಡಿ ಮಾಡಿಲ್ರಿ? ನಾ ಶೌಚಾಲಯದ ಗುಂಡಿ ಇಲ್ಲ. ಏನ್ ರೂಮ್ ಏನ್ರ ಸೋರ್ತೇನ್ರಿ? ಇಲ್ರಿ, ರೂಮ್ ಹೊಸದ್ರಿ ಇದು. ಹೊಸದ್ರಿ? ರೂಮ್ಗಳೆಲ್ಲ ಸೋರಲ್ರಿ? ಇಲ್ರಿ. ಮತ್ತೇನ್ರ ಅನುದಾನ ನೀರೊಂದ್ ಬರಲ್ರಿ ಇಲ್ಲಿ ಒಳಗ. ಕುಡಿಯೋ ನೀರಿಲ್ರಿ? ಕುಡಿಯೋ ನೀರಿಲ್ಲ. ಮತ್ತೆ ನೀರಲ್ಲಿ ತರ್ತೀರಿ? ನೀರಿಲ್ಲಿ ನಳ ಬರ್ತಾವ್ರಿ, ತರ್ತೇವ್ರಿ. ಊರಾಗ ತೊಗೊಂಬರ್ತೀರಿ? ಅಲ್ಲೇನ ಬೋರಿ ನೀರ ಏನ ಅದು ಕುಡಿ ನೀರ್ ಬಿಡ್ತಾರಲ್ರಿ ಹ್ಞೂನ್ರಿ. ಇಲ್ಲೇ ಗುಮ್ಮಿ ಐತ್ರಿ ಇಲ್ಲಿ ಹಿಂದ. ಅಲ್ಲಿ ಬೋರಿ ನೀರ್ರಿ? ಬೋರಿ ನೀರ್ರಿ? ಹ್ಞೂನ್ರಿ. ಇಲ್ಲ ಇದ್ರ ನೀರು ಬೋರಿ ನೀರ್ ಅಂತ. ಬೋರಿ ನೀರ್ ಇಲ್ಲೇ ಗುಮ್ಮಿ ಐತ್ರಿ ಹಿಂದ, ಅಲ್ಲಿ ಇರ್ತರ್ತೇವೆ. ಬೋರಿ ನೀರ್ ತಂದ್ ಹಾಕ್ತಿರಿ? ಹ್ಞೂನ್ರಿ, ಹತ್ರದಾಗೆ ಅದ. ಹೌದ್ರಿ. ಇಲ್ಲಿ ಏನ ನಳ ಹಾಕಿಲ್ಲಲ್ರಿ? ಹಾಕ್ಯಾರಿ ಸರ್, ಅಲ್ಲಿ ಐತ್ರಿ. ಜೇಜಮ್ ನಳ ಹಾಕಿರೇನ್ರಿ? ಹಾಕ್ಯಾರ. ನೀರ್ ಬರಲ್ರಿ? ಹಾಕ್ಯಾರ, ನೀರ್ ಇರಂಗಿಲ್ರಿ. ನೀರ್ ಬರುದಿಲ್ಲ ಒಟ್ಟ? ಅದೇ ಹೊರಗಿಂದ ನೀರ್ ತರ್ತೀರಿ ಒಟ್ಟ? ಹೌದ್ರಿ. ಆಯ್ತು ಹೇಳ್ರಿ. ನಿಮ್ಮ ಸಮಸ್ಯೆಗಳಿಗೆಲ್ಲ ನಾವು ಸ್ವಲ್ಪ ಅಲ್ಲಿ ಒಂದ್ ಜರ ಜಂಪ್ ಇಟ್ಟದ್ರಿ. ಅದು ಅಲ್ಲಿ ಸ್ವಲ್ಪ ನಿಂದಿರ್ತಾನ, ಹೊಸ ಕಟ್ಟಡ್ರಿ ಇದು. ಸ್ವಲ್ಪ ಜಂಪ್ ಇಟ್ಟದ್ರಿ ಕಲ್ಲೇ. ಈ ಕಡೆ ಏನಾಗಲ್ರಿ. ಇನ್ ತೆಳಗೆ ನಿಲ್ರಿ, ಸ್ವಲ್ಪ ಸಿಡ್ದ ಸ್ವಲ್ಪ ಅಷ್ಟೇ ಸೋರ್ತದೆ. ಒಂದ್ ಸ್ವಲ್ಪ ದನ ಕಟ್ತಾರ ಇಲ್ಲಿ, ಮಕ್ಳಿಗೆ ತೊಂದ್ರೆ ಆಗ್ತದ. ದನ ಕಟ್ತಾರೆ? ಇಲ್ಲಿ ದನ ಕಟ್ತಾರ. ಇಲ್ಲೆಲ್ಲ ಅದ ನೋಡ್ರಿ ಗೂಟ. ದನ ಕಟ್ತಾರ, ಕಾಂಪೌಂಡ್ರಿ ಇಲ್ಲಿ. ಹೌದ್ರಿ. ಎಕ್ದಮ್ ರಸ್ತಾ ಬದಿ ಅಕ್ಕ ಮಕ್ಳು. ರೋಡ್ ಆಗಿಲ್ರಿ? ರೋಡ್ ಆಗಿಲ್ರಿ. ಚರಂಡಿ ನೀರೆಲ್ಲ ಇಲ್ಲೇ ಬರ್ತಾನ್ರಿ? ನೋಡ್ರಿ, ಇಲ್ಲೇ ಬರ್ತಾರ ಊರನ್ ಚರಂಡಿ ನೀರ್. ಹುಡುಗರು ಒಳ ಒಬ್ಬಳ ಕಡೆಯಲ್ಲೇನ್ರಿ ಸೊಳ್ಳೆಗಳೆಲ್ಲ? ಬರ್ತಾವ್ರಿ ಸರ್. ಮತ್ತ ಇಲ್ಲಿ ಪಿಡಿಒಗಳು ಬರಲ್ರಿ? ಪುಡಿ ಹೊಡಿಯಾಕ ಬರ್ತಾರ್ರಿ, ಹೊಡಿದಾರ್ರಿ. ಅದ್ರ ಅಲ್ಲ ಪಿಡಿಒ ಒಂದ್ಸರಿ ಬಂದಾರ, ಬಂದ್ ಹೊಡಿಗ್ಯಾರ ಅವ್ರು. ಮತ್ತ ಅದ್ ಪೌಡರ್ ಅದ್ ಹೊಡಿತಾರಲ್ಲ,
ಪೌಡ್ರ್ ಅದ್ ಹೊಡಿತಾರಲ್ಲ ಹಾ ಎಲ್ಲ ಒಳಗೆಲ್ಲ ಹಿಂದೆಲ್ಲ ಅವೆಲ್ಲ ಹೊಲಸ ಹಾಕಿದ್ರಿ ಬಾಳ ಹೊಲಸ ಐತ್ರಿ. ಕಂಪೌಂಡ್ ಆಗ್ಬೇಕಂತ ನೀವ್ ಹೇಳಿದ್ರಿ. ಕಂಪೌಂಡ್ ಆದ್ರೆ ಜನಗಳ ಟೈಮಿಲ್ಲ. ಕಂಪೌಂಡರ್ ಆಗ್ಬೇಕಂದ್ರ ಮಕ್ಳಿಗೆ ಒಂದ್ ಸೇಫ್ಟಿ ಹಾಕದ್ರಿ. ಹೌದ್ರಿ. ಎಕ್ದಮ್ ರಸ್ತಾ ಬದಿ ಹಾಕದ್ರಿ. ಹೌದ್ರಿ ಆಯ್ತು ಹೇಳ್ರಿ ನಿಮ್ಮ ಸಮಸ್ಯೆ ನಾವು ತಿಳಿಸ್ತೇವೆ ಹೇಳ್ರಿ. ಆಯ್ತು.